ಇದ್ದೀನಿ. ವರ್ಷಗಳಿಂದ ನಾನು ಈ ಧ್ಯಾನ ಮಾರ್ಗದಲ್ಲಿದ್ದೀನಿ ಮಾಸ್ಟರ್ಸ್. ಆಗಿಂದ ನಾನು ಧ್ಯಾನ ಮಾಡುತ್ತಾ, ಧ್ಯಾನ ಪ್ರಚಾರ ಮಾಡುತ್ತಾ, ಎಷ್ಟೊಂದು ಝೂಮ್ ಕ್ಲಾಸ್‌ಗಳನ್ನು ನಿರ್ವಹಿಸುತ್ತಾ, ತೆಲುಗು, ಕನ್ನಡ ಆಗಿರ್ಬೋದು. ಆ ರೀತಿ ನನಗೆ ನಾನು ತಿಳ್ಕೊಂಡಿರುವಂತಹ ಜ್ಞಾನವನ್ನು ನಾನು ಎಲ್ಲರಿಗೂ ಹಂಚೋ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಬರ್ಬೇಕಂದ್ರೆ ಫಸ್ಟ್ ನಾನು ಯಾರಿಂದ ಬಂದಿದ್ದೀನಿ? ನಮ್ಗೆ ಈ ಧ್ಯಾನ ಪರಿಚಯ ಮಾಡ್ಸಿರೋರ್ಗೆ ನಾವು ಯಾವಾಗ್ಲೂ ಕೂಡ ಧ್ಯಾನ ಅಂತಲ್ಲ, ಒಳ್ಳೇದೇನಾದ್ರೂ ಒಳ್ಳೆ ಮಾರ್ಗದಲ್ಲಿ ನಮ್ಗೆ ಏನಾದ್ರೂ ಹೆಲ್ಪ್ ಮಾಡಿರೋರ್ಗು, ಅವ್ರಿಗೆ ನಾವು ಗ್ರಾಟಿಟ್ಯೂಡ್ ಅನ್ನೋದು ಹೇಳ್ಬೇಕು ಮಾಸ್ಟರ್ಸ್. ಥ್ಯಾಂಕ್ಸ್ ಅನ್ನೋದು ಹೇಳ್ಬೇಕು ಅವ್ರಿಗೆ. ನಾನು ಈ ಧ್ಯಾನಕ್ಕೆ ಬರೋಕೆ ಮುಖ್ಯ ಕಾರಣ ಯಾರು ಅಂದ್ರೆ ನಮ್ಮ ಫ್ರೆಂಡು, ನಮ್ಮ ಕ್ಲಾಸ್‌ಮೇಟ್ ಅವರು. ಅವರು ನಮ್ಮ ಬಾಲ್ಯ ಸ್ನೇಹಿತರು. ಅವರು ಧ್ಯಾನದಲ್ಲಿದ್ದಾರೆ. ಅವರು ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಆ ಒಂದು ಫೌಂಡೇಶನ್ ಫೌಂಡರ್ ಆಗಿರುವಂತಹ ಪ್ರಕಾಶ್ ಬಾಬು ಅವರು ನನಗೆ ಈ ಧ್ಯಾನ ಮಾರ್ಗಕ್ಕೆ ಬರೋಕೆ ಅವರು ಕಾರಣೀಭೂತರಾಗಿರುತ್ತಾರೆ. ಅಂದ್ರೆ ನಮ್ ತಂದೆಯವರು ಕೂಡ ಧ್ಯಾನ ಮಾಡ್ತಾ ಇದ್ರು. ಯಾವಾಗ ಅಂದ್ರೆ ನಾವು 9th SLC ಇರೋ ಒಂದು ಸಮಯದಲ್ಲಿ ನಮ್ ತಂದೆ ಧ್ಯಾನ ಅಪ್ಪಾಜಿ ಅಂತ ಅಂದ್ರೆ ಶ್ವಾಸದ ಮೇಲೆ ಗಮನ ಕಣಮ್ಮ ಅಂತ ಹೇಳೋದು. ಅಷ್ಟೇ ಹೊರತು ಅವರು ಧ್ಯಾನ ಮಾಡ್ರಿ, ನೀವು ಕೂಡ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ರಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಮಾಸ್ಟರ್ಸ್. ಅವ್ರೊಂದೇ ಮಾಡೋರು. ನಾವೇನ್ ಅನ್ಕಂತ್ವಿ ಅದೇನೋ ಸಣ್ಣ ಮಕ್ಳು ಮಾಡ್ಬಾರ್ದೇನೋ, ಅದ್ ದೊಡ್ಡವ್ರು ಮಾಡೋ ಕೆಲ್ಸ ಏನೋ ಅಂತ ನಾವು ಅವಾಗ ಅನ್ಕೊಂಡಿದ್ವಿ. ಹಾಗಾಗಿ ನಾವು ಧ್ಯಾನ ಮಾಡಿಲ್ಲ. ಸುಮ್ನೆ ಗೊತ್ತು. ಧ್ಯಾನ ಅಂದ್ರೆ ಏನು ಅಂತಂದ್ರೆ ಶ್ವಾಸದ ಮೇಲೆ ಗಮನ ಅನ್ನೋ ಒಂದು ವಿಷಯ ನನಗೆ ಚೆನ್ನಾಗ್ ಗೊತ್ತಿತ್ತು ಮಾಸ್ಟರ್ಸ್. ಮತ್ತೆ ಅವರು ಸ್ವಲ್ಪ ದಿನ ಮಾಡಿ ನಮ್ ತಂದೆಯವರು ಕೂಡ ಯಾಕೋ ಬಿಟ್ರು ಅವ್ರು. ಡ್ರಾಪ್ ಆದ್ರು. ಮತ್ತೆ ಇತ್ತೀಚೆಗೆ ಅಂದ್ರೆ ಒಂದು 4 ವರ್ಷಗಳ ಹಿಂದೆ ಕೋವಿಡ್ ಸಮಯದಲ್ಲಿ ಅವರು ಮತ್ತೆ ಈ ಧ್ಯಾನ ಮಾಡ್ಬೇಕು ಅನ್ನೋ ಒಂದು ಸ್ಥಿತಿಗೆ ಬಂದ್ರು ಅವ್ರು. ನನಗೆ ಫೋನ್ ಮಾಡಿ ಅವ್ರು ಹೇಳೋದು, ಧ್ಯಾನ ಮಾಡ್ಕೊಳಮ್ಮ ತುಂಬಾ ಒಳ್ಳೇದು ಅಂತ. ನಮ್ಗೆ ಧ್ಯಾನ ಯಾಕ್ ಮಾಡ್ಬೇಕು? ಒಳ್ಳೇದಾಗುತ್ತೆ. ಅದು ಬೇರೆ ಮತ್ತೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ನಾವಿದ್ವಿ ಮಾಸ್ಟರ್ಸ್. ಈಗ ಧ್ಯಾನ ಯಾಕ್ ಬೇಕು ಅಂತ ಅಂದ್ರೆ ನಮ್ಗೆ ಜ್ಞಾನಕ್ಕೋಸ್ಕರ ಬೇಕು, ಆತ್ಮ ಜ್ಞಾನಕ್ಕೋಸ್ಕರ ಬೇಕು. ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕೋಸ್ಕರ ನಾವು ಧ್ಯಾನ ಮಾಡ್ಬೇಕು ಅನ್ನೋ ಒಂದು ವಿಷಯ ನಮ್ಗೆ ಯಾವಾಗ ಗೊತ್ತಾಗಿದೆ, ಈ ಧ್ಯಾನದಲ್ಲಿ ನಾವು ಸಂಪೂರ್ಣವಾಗಿ ನಾವು ಇದ್ರಲ್ಲಿ ಇದ್ದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಅದಕ್ಕಿಂತ ಮುಂಚೆ ಯಾರಿಗನ್ನ ಹೇಳ್ಬೇಕಂದ್ರು, ಯಾರನ್ನ ನಮ್ಗೆ ಹೇಳಿದ್ರುನು ನಾವ್ ಅದನ್ನೇ ಹೇಳೋದು. ಆರೋಗ್ಯ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮಾಡ್ರಿ ಅಂತ. ಯಾಕಂದ್ರೆ ಯಾರು ಸುಮ್ನೆ ಧ್ಯಾನ ಮಾಡ್ರಿ ಅಂದ್ರೆ ಮಾಡಲ್ಲ. ಅದಕ್ಕೆ ಏನೋ ಒಂದು ಉಪಯೋಗ ಇರ್ಬೇಕು. ಧ್ಯಾನ ಮಾಡ್ಬೇಕು ಅಂತಂದ್ರೆ ಅದರಿಂದ ಏನ್ ಲಾಭ ಅಂತ ಕೇಳ್ತಾರೆ ಮಾಸ್ಟರ್ಸ್. ಹಾಗಾಗಿ ನಮ್ ತಂದೆಯವರು ಕೂಡ ಅದೇ ರೀತಿ ಹೇಳೋರು. 40+ ಅಮ್ಮ ಇವಾಗ, ಹಾಗಾಗಿ ಧ್ಯಾನ ಮಾಡು. ತುಂಬಾ ಚೆನ್ನಾಗಿರುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂತ ನಾನು ಒಂದು ದಿನ ಕುತ್ಕೊಂಡೆ ಧ್ಯಾನದಲ್ಲಿ. ಕುತ್ಕೊಂಡ್ರೆ ಅದು ನಾನು ಧ್ಯಾನ ಕುತ್ಕೊಂಡ ತಕ್ಷಣನೇ ತುಂಬಾ ಡೀಪ್ ಆಗಿ ಹೊರಡ್ತಾ ಇದ್ದೆ ಮಾಸ್ಟರ್ಸ್. ತುಂಬಾ ಡೀಪ್ ಆಗಿ ಹೋಗ್ಬಿಡ್ತಾ ಇದ್ದೆ ನಾನು. ಅಷ್ಟು ಚೆನ್ನಾಗಿ ಥಾಟ್‌ಲೆಸ್ ಲೆವೆಲ್‌ಗೆ ಹೋಗ್ತಾ ಇದ್ದೆ. ಅವಾಗ ನನ್ಗೇನೋ ಒಂಥರ ಭಯ, ಗೊಂದಲ ಆಗೋದು ನನ್ಗೆ. ಯಾಕೆ ಈ ತರ ಆಗ್ತಾ ಇದೆ ಅಂತ ಅಂದ್ರೆ ನಾನು ಕೇಳೋಕು ಇವಾಗಿದ್ದಂಗೆ ಜೂಮ್ ಸೆಷನ್ ಅವಾಗಿಲ್ಲ. ಮತ್ತೆ ಯಾರು ಫಿಸಿಕಲ್ ಆಗಿ ಮಾಸ್ಟರ್ಸ್ ಯಾರು ಅಷ್ಟೊಂದು ಪರಿಚಯ ಇಲ್ಲ. ಯಾಕ್ ಹಿಂಗಾಗೋದು ಅಂತ ನನ್ಗ್ಯಾಕೋ ಭಯ ಆಯ್ತು. ಇದೇನೋ ಒಂಥರ ಇದೆ. ಏನೋ ಸುತ್ತಲೂ ಕತ್ಲು ಕಾಣಿಸ್ತಾ ಇದೆ. ಈ ಧ್ಯಾನ ಸರಿ ಇಲ್ಲ, ಬೇಡ ಅಂತ ಬಿಟ್ಟೆ ನಾನು. ಅದಾದ್ಮೇಲೆ ಒಂದು ವಾರಕ್ಕೆ ಪ್ರಕಾಶ್ ಬಾಬು ಅವರು ಪರಿಚಯ ಆದ್ರು. ಅವರು ನಮ್ಮ ಬಾಲ್ಯ ಸ್ನೇಹಿತರು. ಸ್ಕೂಲಲ್ಲಿ ಮಾತ್ರ ನಾವು ಪರಿಚಯ ಇದ್ವಿ. ಆಮೇಲೆ ಮದ್ವೆ ಮಾಡ್ಕೊಂಡು ನಾವ್ ಈ ಕಡೆ ಬಂದ್ವಿ. ಅವರು ಜಾಬ್ ರೀತ್ಯಾ ಅವ್ರು ಬೆಂಗ್ಳೂರ್ ಕಡೆ ಅವರು ಸೆಟ್ಲ್ ಆದ್ರು. ಮತ್ತೆ ಅವ್ರು ನಮ್ಮನ್ನ ನೋಡಿರೋದು ಅಂತ ಅಂದ್ರೆ ಫೇಸ್‌ಬುಕ್ ಅಲ್ಲಿ ನೋಡಿದ್ದಾರೆ ಮಾಸ್ಟರ್ಸ್. ಫೇಸ್‌ಬುಕ್ ಅಲ್ಲಿ ನೋಡಿ ಇವ್ರು ನಮ್ಮ ಫ್ರೆಂಡ್ ಅಲ್ವಾ, ಮಮತಾ ಅಲ್ವಾ ಅಂತ ಅವ್ರ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿ ಅದ್ರಿಂದ ಪರಿಚಯ ಆಯ್ತು. ಅವಾಗ ಅವರು ಎಲ್ಲ ಹೇಳಿದ್ರು. ನಾನು ಈ ತರ ಧ್ಯಾನ ಮಾಡ್ತಾ ಇದ್ದೀನಿ. ಆನಾಪಾನಸತಿ ಧ್ಯಾನ ತುಂಬಾ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಫಸ್ಟ್ ನಾವು ಯಾರ್ಗಾನ ಹೊಸ್ದಾಗ್ ಬರೋರ್ಗೆ ಅದ್ರಿಂದ ಏನ್ ಉಪಯೋಗ ಅಂದ್ರೆ ನಾವ್ ಅದನ್ನ ಹೇಳ್ಬೇಕಲ್ವಾ? ಹಾಗಾಗಿ ಅವರು ಅದೇ ರೀತಿ ಹೇಳಿದ್ರು. ಆರೋಗ್ಯ ತುಂಬಾ ಇರುತ್ತೆ. ಮಾಡಿದ್ರೆ ತುಂಬಾ ಒಳ್ಳೇದು, ಮಾಡು ಅಂತ ಅವ್ರು ಹೇಳಿದ್ರು. ಅವಾಗ ನಾನು ಧ್ಯಾನಕ್ಕೆ ಬಂದೆ ಮಾಸ್ಟರ್ಸ್. ನಾನು ಧ್ಯಾನ ಮಾಡ್ಬೇಕಾದ್ರೆ ನನ್ಗೆ ತುಂಬಾ ತಲೆನೋವಿತ್ತು, ತುಂಬಾ ಗ್ಯಾಸ್ಟ್ರಿಕ್ ಇತ್ತು. ತಲೆನೋವು ಬಂದ್ರೆ ನನ್ಗೆ 3 ದಿನ ಆದ್ರೂ ಕಡಿಮೆ ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಟ್ಯಾಬ್ಲೆಟ್ಸ್ ನಾನು ತಗೊಳ್ಳೇಬೇಕು. ಟ್ಯಾಬ್ಲೆಟ್ಸ್ ಹಾಕೊಂಡ್ರೆ ಮಾತ್ರ ನನಗೆ ತಲೆನೋವು ಕಮ್ಮಿ ಆಗೋದು. ಇಲ್ಲಾಂದ್ರೆ ತುಂಬಾ ತಲೆನೋವಿತ್ತು. ಧ್ಯಾನಕ್ ಬಂದ್ಮೇಲೆ ನನಗ್ ತಲೆನೋವು, ಗ್ಯಾಸ್ಟ್ರಿಕ್ಕು ಎಲ್ಲ ಕೂಡ ಕಮ್ಮಿ ಆಯ್ತು. ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಬಂದೆ. ಅದೇ ರೀತಿ ಪ್ರತಿದಿನ ನಾನು ಬೆಳಿಗ್ಗೆ
7 ಗಂಟೆಗಿಂತ ಕಮ್ಮಿ ನಾನು ಯಾವತ್ತೂ ಎದ್ದೇಳ್ತಿರ್ಲಿಲ್ಲ ಮಾಸ್ಟರ್ಸ್. ಏನೋ ಹಬ್ಬ ಹರಿದಿನಗಳಲ್ಲಿ ಏನೋ ಡೆ ಒಂದು ಸ್ಪೆಷಲ್ ಡೇ ಮಾತ್ರ ಪ್ರತ್ಯೇಕವಾಗಿರುವಂತಹ ದಿನಗಳಲ್ಲಿ ಮಾತ್ರನೇ ನಾನು ಸ್ವಲ್ಪ ಬೇಗ ಎದ್ದೇಳ್ತಿದ್ದೆ. ನನಗೆ ನಿದ್ದೆ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ಇವ್ರು ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ಜೂಮ್ ಕ್ಲಾಸ್‌ಗೆಲ್ಲ ಲಿಂಕ್ ಕಳ್ಸೋದು. ಅವಾಗ ಕೋವಿಡ್ ಸಮಯದಲ್ಲಿ ಈ ಜೂಮ್ ಕ್ಲಾಸ್‌ಲೆಲ್ಲ ಸ್ಟಾರ್ಟ್ ಆದವು. ಆಗ ಅವರು ಆ ಲಿಂಕ್ ಕಳ್ಸೋದು. ಕಳ್ಸಿ 4 ಗಂಟೆಗೆ ಈ ಸೆಷನ್ ಇದೆ, ಧ್ಯಾನ ಇದೆ ಜಾಯಿನ್ ಆಗು. 5 ಗಂಟೆಗಿದೆ, 6 ಗಂಟೆಗಿದೆ ಈ ತರ ಎಲ್ಲ ಲಿಂಕ್ ಕಳಿಸ್ತಾ ಇದ್ರು. ನನಗೆ ಇಷ್ಟೊತ್ತಿಗೆ ಎದ್ದೇಳೋದು ನನ್ನ ಜೀವನದಲ್ಲಿ ಎದ್ದಿಲ್ಲ. ನನಗ್ ಬರಲ್ಲ, ನನ್ಗಾಗಲ್ಲ. ಯಾವ್ದಾದ್ರು 6 ಗಂಟೆ ಮೇಲೆ ಇದೇನೋ ನೋಡು ಅಂತ ಹಗಲೆಲ್ಲ ಕೇಳೋದು ನಾನು ಪ್ರಕಾಶ್ ಬಾಬು ಅವ್ರನ್ನ. ಸರಿ ಅಂತ ಅವ್ರು 6 ಗಂಟೆ ಲಿಂಕ್ ಕಳ್ಸೋದು, 7 ಗಂಟೆಲಿ ಈ ತರ ಆಗ್ತಾ ಇತ್ತು. ಆದ್ರೂ ಕೂಡ ನಾನು ತುಂಬಾ ಇಂಟ್ರೆಸ್ಟ್ ಇಂದ ಮಾತ್ರ ಮಾಡ್ತಿರ್ಲಿಲ್ಲ. ಅವ್ರು ಹಗಲೆಲ್ಲ ಲಿಂಕ್ ಕಳ್ಸೋದು, ಧ್ಯಾನ ಮಾಡು ಅಂತ ಅವ್ರು ಏನೋ ಫೋರ್ಸ್ ಮಾಡ್ತಾ ಇದ್ರಲ್ವಾ, ಹಾಗಾಗಿ ನಾನು ಇವ್ರು ಹಗಲೆಲ್ಲ ಏನೋ ಹೇಳ್ತಾರಂತ ಏನೋ ಎದ್ದು ಸ್ವಲ್ಪ ದಿನ ಮಾಡ್ದೆ. ಮತ್ತೆ ಅದು ಕಂಟಿನ್ಯೂ ಆಯ್ತು. ಈಗ 4 ಗಂಟೆಗೂ ಎದ್ದೇಳ್ತೀವಿ, 3 ಗಂಟೆಗೆ ಕೂಡ ಎದ್ದೇಳ್ತೀವಿ ಮಾಸ್ಟರ್ಸ್. ಅಂದ್ರೆ ಎಷ್ಟೊಂದು ಬದಲಾವಣೆ ಬಂತು ನೋಡ್ರಿ ನಮ್ಮಲ್ಲಿ. 7 ಗಂಟೆಗೆ ಒಂದಿನ ಕಮ್ಮಿ ಎದ್ದಿಲ್ಲ ಅಂತಂದ್ರೆ, ಇವಾಗ 3 ಗಂಟೆಗೆ ಎದ್ದೇಳ್ತೀವಿ. ರಾತ್ರಿ 12 ಗಂಟೆ ಆದ್ರೂ ನಾವು ಧ್ಯಾನದಲ್ಲಿ ಇರ್ತೀವಿ. ಅಂದ್ರೆ ಅಷ್ಟೊಂದು ನಮ್ಮಲ್ಲಿ ಬದಲಾವಣೆ ಫಸ್ಟ್ ಅಲ್ಲಿಂದ ನನ್ನ ಬದಲಾವಣೆ ಅನ್ನೋದು ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್. ಅದು ಕೂಡ ಒಂದು ವಿಷಯ ಅಲ್ವಾ? ಅದೇ ರೀತಿ ನಮ್ಮ ಮನೆಯವ್ರದ್ದು ಇನ್ನೊಂದು ಜೋಕ್ ಇದೆ. ಅವ್ರು 8 ಗಂಟೆ ಕಮ್ಮಿ ಯಾವತ್ತೂ ನಮ್ಮ ಮನೆಯವ್ರು ನನಗ್ ಕಾಫಿ ಕೊಟ್ಟಿಲ್ಲ. ಇವಾಗ ಧ್ಯಾನಕ್ ಬಂದ್ಮೇಲೆ 6 ಗಂಟೆಗೆ ನನಗ್ ಕಾಫಿ ಕೊಡ್ತಾರೆ ಅಂತ ಅವ್ರೊಂಥರ ಖುಷಿ ಆಗ್ಬಿಟ್ರು. ಯಾಕಂದ್ರೆ ಜಲ್ದಿ ಎದ್ದಿರ್ತೀವಿ. 6 ಗಂಟೆಗೆ ಕಾಫಿ ಮಾಡ್ಕೊಡ್ತಿದ್ದೆ ಅವ್ರಿಗೆ. 8 ಗಂಟೆಕ್ಕಿಂತ ಕಮ್ಮಿ ಯಾವತ್ತೂ ನನಗ್ ಕಾಫಿ ಕೊಟ್ಟಿಲ್ಲ ನಮ್ಮ ಮನೆಯವ್ರು. ಮದ್ವೆ ಆಗಿ 20 ವರ್ಷ ಆದ್ರೆ, ಧ್ಯಾನಕ್ ಬಂದ್ಮೇಲೆ 6 ಗಂಟೆಗೆ ಕಾಫಿ ಬಂತು ಅಂತ ಅವ್ರೊಂಥರ ಥ್ಯಾಂಕ್ಸ್ ಹೇಳಿದ್ರು ನನ್ಗೆ. ಈ ರೀತಿ ಒಂದೊಂದ್ ಬದಲಾವಣೆ ಬರ್ತಾ ಇತ್ತು ಮಾಸ್ಟರ್ಸ್ ಬಂದ್ವು. ಅದೇ ರೀತಿ ಮತ್ತೆ ಧ್ಯಾನ ಮಾಡಿದ್ವಿ. ಪತ್ರಿ ಸರ್ ಬಂದ್ರು. ಪ್ರತಿಯೊಂದು ಜೂಮ್ ಸೆಷನ್‌ಗೂ ಬರೋದು. ಕೋವಿಡ್ ಟೈಮ್ ಅಲ್ವಾ? ಎಲ್ಲಿ ಫಿಸಿಕಲ್ ಆಗಿ ಎಂತ ಪ್ರೋಗ್ರಾಮ್ ಇರ್ಲಿಲ್ಲ ಅವಾಗ. ಏನಿದ್ರು ಆನ್‌ಲೈನ್‌ನಲ್ಲಿ ಪ್ರೋಗ್ರಾಮ್ಸ್ ಮಾತ್ರ ಬಂದ್ರು. ಪತ್ರಿ ಸರ್ ಬರ್ತಾರೆ. ಜಾಯಿನ್ ಆಗು ಅಂತ ನನ್ಗೆ ಹೇಳಿದ್ರು. ನಾನ್ ಜಾಯಿನ್ ಆದೆ. ಪತ್ರಿ ಸರ್ ಅವ್ರ ಹತ್ರ ಮಾತಾಡ್ದೆ. ಸರ್ ಅವ್ರು ಪರಿಚಯ ಮಾಡ್ಸಿದ್ರು. ನನ್ನ ಬಾಲ್ಯ ಸ್ನೇಹಿತ ಸರ್ ಅವರು. ಇಷ್ಟು ದಿನಕ್ಕೆ ಅವ್ರು ನನಗೆ ಭೇಟಿಯಾಗಿದ್ದೀವಿ. ಈ ರೀತಿ ಅವರು ಧ್ಯಾನಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ, ಪತ್ರಿ ಸರ್ ವೆರಿ ಗುಡ್. ಒಳ್ಳೆ ಕೆಲ್ಸ ಮಾಡ್ತಾ ಇದೀಯ. ಇದೇ ರೀತಿ ನಿಮ್ ಫ್ರೆಂಡ್ಸ್‌ನೆಲ್ಲ ಧ್ಯಾನಕ್ಕೆ ಕರ್ಕೊ ಬಂದ್ಬಿಡ್ರಿ. ತುಂಬಾ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ. ವೆಲ್ ಡನ್ ಅಂತ ನಮ್ಗೆ ಹೇಳಿದ್ರು. ಅದಾದ ನಂತರ ಮತ್ತೆ ಬರ್ತಾ ಒಂದೊಂದು ಕ್ಲಾಸ್‌ಗಳು ಮಾಡೋದ್ ಸ್ಟಾರ್ಟ್ ಮಾಡ್ದೆ. ಬುಕ್ಕು ಫಸ್ಟ್ ನಾನ್ ಮಾಡಿರೋ ಫಸ್ಟ್ ಕೆಲ್ಸ ಏನು ಅಂತಂದ್ರೆ ಪುಸ್ತಕಗಳನ್ನು ಓದೋದು. ಸ್ವಾಧ್ಯಾಯ ಅನ್ನೋದು ನಮ್ಮ PSSM ಅಲ್ಲಿ ಒಳ್ಳೆ ಸ್ಥಾನ ಇದೆ ಮಾಸ್ಟರ್ಸ್. ಹಾಗಾಗಿ ಫಸ್ಟ್ ಸ್ವಾಧ್ಯಾಯ ಕಡೆ ನಾನ್ ಬಂದೆ. ಸ್ವಾಧ್ಯಾಯ ಮಾಡಿದ್ರೆ ಪುಸ್ತಕಗಳನ್ನು ಓದಿದ್ರೆ ನಿನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನು ಅಂತ ಪ್ರಕಾಶ್ ಬಾಬು ಅವ್ರು ನನ್ಗೆ ಸಜೆಷನ್ ನೀಡ್ತಾ ಇದ್ರು. ಹಾಗಾಗಿ ನಾನು ಪುಸ್ತಕಗಳು ಓದ್ಬೇಕು ಅಂತಂದ್ರೆ ಅವಾಗ ಎಲ್ಲಿ ಫಿಸಿಕಲ್ ಯಾವು ಇರ್ಲಿಲ್ವಲ್ಲ. ಇಲ್ಲಿ ಗೌರೀಶ್ ಸರ್ ಅಂತ ಎಲ್ಲರಿಗೂ ಗೊತ್ತು. ಮೈತ್ರಿ ಧ್ಯಾನದಲ್ಲಿ ಗೌರೀಶ್ ಸರ್ ನಮ್ದು ಹಿರಿಯೂರಲ್ವಾ. ಗೌರೀಶ್ ಸರ್ ಅವ್ರಿಗೆ ಪ್ರಕಾಶ್ ಬಾಬು ಅವ್ರು ನನ್ನನ್ನ ಪರಿಚಯ ಮಾಡ್ಸಿದ್ರು. ಹಿಂಗೆ ಹಿರಿಯೂರ್ ಇವ್ರದು ನಮ್ಮ ಸ್ನೇಹಿತ ಅಂತ ನಮ್ಮ ಫ್ರೆಂಡ್ ಅಂತ ಪರಿಚಯ ಮಾಡ್ಸಿದ್ರು. ಆಗ ಗೌರೀಶ್ ಸರ್ ಅವ್ರಿಗೆ ಹೇಳಿದ್ರು, ಎಲ್ಲ ಬುಕ್ಸ್ ಎಲ್ಲ ಕೊಡ್ರಿ ನಮ್ ಫ್ರೆಂಡ್‌ಗೆ ಅಂತ. ಅಂದ್ರೆ ಗೌರೀಶ್ ಸರ್ ಎಲ್ಲ ಕೊಡ್ತಾ ಇದ್ರು. ಕನ್ನಡ ತೆಲುಗು ಪುಸ್ತಕ ನಮ್ದು ಮಾತೃಭಾಷೆ ತೆಲುಗು. ನಾನು ಓದಿರೋದು ಎಲ್ಲ ತೆಲುಗುನೇ ಮಾಸ್ಟರ್ಸ್. ಮನೆಗ್ ಮಾತಾಡೋದು ಕೂಡ ನಾವು ತೆಲುಗುನೇ. ಹಾಗಾಗಿ ಎಲ್ಲ ತೆಲುಗು ಪುಸ್ತಕ ಕೊಡ್ತಾ ಇದ್ರು. ಒಂದು ಓದೋದು, ಮತ್ತೆ ಅದನ್ನ ಸರ್‌ಗೆ ರಿಟರ್ನ್ ಮಾಡೋದು, ಮತ್ತೆ ಇನ್ನೊಂದು ತರೋದು. ಅದು ಈ ರೀತಿ ಕೋವಿಡ್ ಟೈಮಲ್ಲಿ ಬರೀ ಇದೇ ಕೆಲ್ಸನೇ ಆಯ್ತು ನನ್ಗೆ. ಎಲ್ಲ ಆದ್ಮೇಲೆ ಇವ್ರು ಗೌರೀಶ್ ಸರ್ ಅವರು ಇನ್ನು ತೆಲುಗು ಬುಕ್ ಎಲ್ಲ ಆದ್ವು ಮೇಡಮ್ ನೀವೆಲ್ಲ ಓದಿದೀರಾ. ಇನ್ನಿರೋದು ಕೇವಲ ಕನ್ನಡ ಪುಸ್ತಕಗಳು ಮಾತ್ರ ಇದಾವೆ. ಬೇಕಾದ್ರೆ ಅವನ್ನೇ ಕೊಡ್ತೀನಿ ಅಂತ ಅಂದ್ರು. ಆವಾಗ್ಲೇ ಅಷ್ಟೊತ್ತಿಗೆ ಈ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಸ್ಟಾರ್ಟ್ ಆಯ್ತು. ಜೂಮ್ ಕ್ಲಾಸ್ ಅಲ್ಲಿ ನಾವು ಕ್ಲಾಸ್‌ಗಳು ಮಾಡ್ತಾ ಬಂದ್ವಿ. ಹೇಗಿತ್ತು ಅಂತ ಅಂದ್ರೆ ನನ್ನ ಸ್ಥಿತಿ, ನನಗೆ ಕನ್ನಡ ಬರಲ್ಲ. ಯಾವ ರೀತಿ ಕನ್ನಡ ಅಂದ್ರೆ ನಾವು ಆಂಧ್ರದಿಂದ ಇಲ್ಲಿ ಕರ್ನಾಟಕದಲ್ಲಿ ವಾಸಿ ಇದೀವಿ ಅಲ್ವಾ? ಅದಕ್ಕೋಸ್ಕರ ನನಗೆ ಸಣ್ಣ ಸಣ್ಣ ವರ್ಡ್ಸ್ ಅಷ್ಟೇ. ಯಾರಾದ್ರೂ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಕಾಣಿಸಿದ್ರೆ, ಆರಾಮ ಕೆಲ್ಸ ಆಯ್ತಾ? ಊಟ ಆಯ್ತಾ? ತಿಂಡಿ ಆಯ್ತಾ? ಕಾಫಿ ಆಯ್ತಾ? ಇಲ್ಲಿ ತನಕನೇ ನನ್ನ ಒಂದು ಕನ್ನಡ ಇದ್ದಿದ್ದು. ಏನಂದ್ರೆ ಮಕ್ಕಳಿಗೆ ಮಾತ್ರ ಸಣ್ಣ ಪುಟ್ಟದ್ದು ಹೇಳ್ಕೊಡೋದು ಆ ರೀತಿ ಇತ್ತು. ಅಷ್ಟೇ ಹೊರತು ನನಗೆ ಕನ್ನಡದಲ್ಲಿ ಡೀಪ್ ಆಗಿಲ್ಲ. ಅದು ಬೇರೆ ಈ ತರ ಕ್ಲಾಸ್ ಮಾಡೋದು, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಜೂಮ್‌ಗ್ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಫಸ್ಟ್ ಆಂಕರಿಂಗ್ ಮಾಡ್ದೆ.
ಬರ್ತಾ ಬರ್ತಾ ಅವರು ತೆಲುಗು ಸಬ್ಜೆಕ್ಟ್ ಎಲ್ಲ ಕಲಿಸ್ತಾ ಇದ್ರು. ಅದನ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕ್ಲಾಸ್ ಮಾಡೋದು. ಈ ರೀತಿ ಒಂದೊಂದ್ ಸ್ಟೆಪ್ ಬೈ ನಾನು ಬಂದೆ ಮಾಸ್ಟರ್ಸ್. ಆಗ ನನ್ಗೆ ಕನ್ನಡ ಓದ್ತಾ ಇದ್ದೆ ಹೊರತು ಅದು ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ನನ್ ಮೈಂಡ್‌ಗೆ ಅದು ಹತ್ತುತ್ತಾ ಇರ್ಲಿಲ್ಲ. ಅದ್ರ ಭಾವ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಕನ್ನಡ ಬುಕ್ ನನಗೆ ಓದ್ತೀನಿ ಸರ್, ಆದ್ರೆ ನನ್ಗದು ಅರ್ಥ ಆಗಲ್ಲ ಅಂತ ನಾನು ಗೌರಿ ಸರ್ ಅವ್ರ ಹತ್ರ ಹೇಳ್ದೆ. ಮತ್ತೆ ಒಂದಿನ ಹಿಂಗೆ ಪ್ರಕಾಶ್ ಬಾಬು ಅವ್ರ ಹತ್ರ ಮಾತಾಡ್ತಾ ಸಾಯಂಕಾಲ ಹಿಂಗೆ ತೆಲುಗು ಬುಕ್ ಎಲ್ಲ ಖಾಲಿ ಆಗಿದಾವಂತೆ, ಬೇಕಾದ್ರೆ ಕನ್ನಡ ಬುಕ್ಸ್ ಕೊಡ್ತೀನಿ ಅಂತ ಗೌರಿ ಸರ್ ಹೇಳಿದ್ದಾರೆ ಅಂತಂದ್ರೆ, ಆಯ್ತು ನಿಂಗ್ ಅರ್ಥ ಆಗಲ್ಲ ಅಂತೀಯಲ್ಲ, ನಿಮ್ದು ಅಡ್ರೆಸ್ ಕಳ್ಸು, ಬೇಕಾದ್ರೆ ನಾನ್ ಕೊರಿಯರ್ ಕಳಿಸ್ತೀನಿ ನಿಮ್ಗೆ ಅಂತಂದ್ರೆ. ಅವಾಗ ಕೊರಿಯರ್‌ದು ತುಂಬಾ ಕಷ್ಟ ಇತ್ತು. ಕೋವಿಡ್ ಸಮಯ, ಓಡಾಡೋದಿಲ್ಲ, ವೆಹಿಕಲ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ನೋಡೋಣ ಎಲ್ಲಾನ ಅನುಕೂಲ ಆದ್ರೆ ಬುಕ್ಸ್ ಕಳಿಸ್ತೀನಿ ಅಂತ ಅಂದ್ರು. ಮತ್ತೆ ಅವತ್ ರಾತ್ರಿನೇ ನಾನು ಮೆಡಿಟೇಷನ್ ಕುತ್ಕೊಂಡೆ. ಮೆಡಿಟೇಷನ್ ಕುತ್ಕೊಂಡ್ಮೇಲೆ ಅಲ್ಲಿ ಸಾಯಂಕಾಲನೇ ಮೆಡಿಟೇಷನ್ ಕುತ್ಕೊಂಡೆ. ಪತ್ರಿ ಸರ್ ಬಂದ್ರು ಮೆಡಿಟೇಷನ್ ಅಲ್ಲಿ. ಬಂದು ಒಂದು ಕನ್ನಡ ಪುಸ್ತಕವನ್ನು ತಂದು ನನ್ ಕೈಯಲ್ಲಿಟ್ರು. "ಏನ್ ಸರ್ ಇದು?" ಅಂತಂದ್ರೆ, "ಕನ್ನಡ ಬುಕ್ಕು" ಅಂತ ಅಂದ್ರು. "ಏನ್ ಮಾಡ್ಬೇಕು ಸರ್? ನಾನು ಏನ್ చెయ్యాలి ಸರ್?" అంటే, "చదవండి" ಅಂದ್ರು. "ಇದನ್ನು ಓದಿ" ಅಂತ ಅಂದ್ರು. "ಸರ್ ನನ್ಗ್ ಕನ್ನಡ ಅರ್ಥ ಆಗಲ್ಲ. ನಾನು ಕನ್ನಡ ಏನೋ ಅಲ್ಪ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಹೊರತು ಈ ಬುಕ್ ಓದಿದ್ರು ನನಗೆ ಬರಲ್ಲ ಸರ್" ಅಂತ ಅಂದ್ರೆ, "ಇಲ್ಲ, ಇವಾಗಿಂದ ನಿನಗ್ ಬರುತ್ತೆ. ಈಗಿಂದ ನಿನಗ್ ಬರುತ್ತೆ, ಓದು" ಅಂತ ಬುಕ್ ಕೊಟ್ರು. ಸರಿ ಅಂತ ಮತ್ತೆ ಧ್ಯಾನ ಮಾಡ್ದೆ. ಅವಾಗ ನನ್ಗೇನು ಗೊತ್ತಿಲ್ಲ. ಈ ತರ ಧ್ಯಾನದಲ್ಲಿ ಬರ್ತಾರೆ. ಈ ರೀತಿ ಮೆಸೇಜ್ ಕೊಡ್ತಾರೆ. ಈ ರೀತಿ ನಮ್ಗೆ ಎಲ್ಲ ಅರ್ಥ ಆಗುತ್ತೆ ಅಂತ ನನ್ಗೇನು ಗೊತ್ತಿಲ್ಲ. ಬೇಸಿಕ್ ಇಲ್ಲ ಅಷ್ಟೇ. ಮೆಸೇಜ್ ಬರೋದಾಗ್ಲಿ, ಈ ರೀತಿ ಕಾಣಿಸ್ಕೊಳ್ಳೋದಾದ್ರಿ, ಮಾಸ್ಟರ್ಸ್ ಇದೇನು ನನಗೆ ಗೊತ್ತಿಲ್ಲ. ಪರಿಚಯನೇ ಇಲ್ಲ. ಸರಿ ಆಯ್ತು ಅಂತ ನಾನು ಅದನ್ನ ಮರ್ತೋಗಿದ್ದೀನಿ ಆ ವಿಷಯ. ಮತ್ತೆ ಕ್ಲಾಸ್ ಅದೇ ರೀತಿ ತೆಲುಗು ಸಬ್ಜೆಕ್ಟ್ ಕಲ್ಸೋದು, ಟ್ರಾನ್ಸ್ಲೇಷನ್ ಮಾಡೋದು, ಇದೇ ರೀತಿ ಮಾಡ್ತಾ ಬಂದೆ. ಮಾಡ್ತಾ ಬಂದಾಗ ಒಂದಿನ ನಮ್ಮ ಧ್ಯಾನದಲ್ಲಿರುವಂತಹ ಫ್ರೆಂಡ್ಸ್ ನನ್ಗೆ ಫೋನ್ ಮಾಡಿ, "ಮಮತಾ, ನೀನು ತುಂಬಾ ಇಂಪ್ರೂವ್ ಆಗಿದೀಯಾ. ಎಷ್ಟು ಚೆನ್ನಾಗ್ ಕನ್ನಡ ಕ್ಲಾಸ್‌ಗಳೆಲ್ಲ ಮಾಡ್ತಾ ಇದೀಯಾ. ನೀವು ಆಂಧ್ರದವ್ರು ಅಂತ ಗೊತ್ತಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ಇಂಪ್ರೂವ್ ಆಗಿದ್ದೀರಾ" ಅಂತ ಅಂದ್ರು. ಅವಾಗ ನನ್ಗೆ ಅರ್ಥ ಆಯ್ತು, ಯಾವಾಗಿಂದ ನಾನ್ ಇಂಪ್ರೂವ್ ಆಗಿರೋದು? ಅವಾಗ ಪತ್ರಿ ಸರ್ ನನ್ ಕೈಯಲ್ಲಿ ಬುಕ್ ಕೊಟ್ಟಾದ್ಮೇಲೆ ತಾನೇ ನಾನ್ ಇಂಪ್ರೂವ್ ಆಗಿರೋದು ಅಂತ ಅವಾಗ ಅರ್ಥ ಆಗಿ, ನೋಡು, ಸರ್ ಯಾವತ್ತು ಬುಕ್ ಕೊಟ್ರೋ ಅವತ್ತಿಂದ ನಾನು ಕನ್ನಡ ಚೆನ್ನಾಗ್ ಮಾತಾಡೋದು ಕಲ್ತೆ, ಕ್ಲಾಸ್ ಮಾಡೋದು ಎಲ್ಲವೂ ಕೂಡ ನನ್ನಲ್ಲಿ ಇಂಪ್ರೂವ್ ಆಯ್ತು ಮಾಸ್ಟರ್ಸ್. ಅದು ನನ್ನ ಒಂದು ಲ್ಯಾಂಗ್ವೇಜ್ ಒಂದು ಬದಲಾವಣೆ ಆಯ್ತು. ಇವಾಗ ಮೈತ್ರೇಯದಲ್ಲಿ, ವಿಶ್ವ ಚೈತನ್ಯದಲ್ಲಿ, ಮತ್ತೆ ಬೇರೆ ಬೇರೆ ಕೊಪ್ಪಳ ಸಿ.ಎಂ ನನ್ಗೆ ಫೋನ್ ಮಾಡ್ತಾರೆ. "ಮಮತಾ ಮೇಡಮ್ ಬನ್ನಿ, ಟ್ರಾನ್ಸ್ಲೇಷನ್ ಮಾಡ್ರಿ ಕನ್ನಡ" ಅಂತ. ಅದು ಈಗ ನಾನು ಈ ಒಂದು ವೇದಿಕೆ ಮೇಲೆ ಮಾತ್ರ ಕನ್ನಡ ಇಷ್ಟು ಚೆನ್ನಾಗಿ ಜೋರಾಗಿ ನಾನು ಏನು ಇದಿಲ್ದಂಗೆ ನಾನು ಮಾತಾಡ್ತೀನಿ. ಅದೇ ಈ ಕ್ಲಾಸಿಂದ ಹೊರಗಡೆ ಬಂದ್ಮೇಲೆ ಮತ್ತೆ ನಾನು ಬೇರೆ ಜನರ ಹತ್ರ ಕನ್ನಡ ಮಾತಾಡ್ಬೇಕಂದ್ರೆ ನನ್ಗೆ ಕೈಲಿ ಆಗಲ್ಲ. ಏನೋ ಸ್ವಲ್ಪನೇ ಒಂದ್ 2, 3 ಮಾತಷ್ಟೇ. ಕಂಟಿನ್ಯೂ ಆಗಿ ಒಂದೇ ಫ್ಲೋ ಅನ್ನೋದು ಬರಲ್ಲ ಮಾಸ್ಟರ್ಸ್. ಇಲ್ಲಿ ಮಾತ್ರನೇ, ಅಂದ್ರೆ ಇದೆಲ್ಲವೂ ಕೂಡ ಮಾಸ್ಟರ್ಸ್ ಒಂದು ಚೈತನ್ಯ ಅಷ್ಟೇ. ನಂದೇನು ಇಲ್ಲ. ಮಾಸ್ಟರ್ಸ್ ಚೈತನ್ಯದಿಂದ ಮಾತ್ರ ನನ್ಗೆ ಮಾತಾಡೋಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿಂದ ಹೊರಗಡೆ ಬಂದ್ಮೇಲೆ ನಾನು ಇಷ್ಟು ಕ್ಲೀನ್ ಆಗಿ ಮಾತಾಡೋಕು ಬರಲ್ಲ. ಆ ಫ್ಲೋ ಬರೋದೇ ಇಲ್ಲ ಮಾಸ್ಟರ್ಸ್ ನನಗೆ. ನನ್ನಲ್ಲಿ ನಾನೇ ಎಷ್ಟೊಂದ್ ಸಲ ನಾನು ಟೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟೊಂದ್ ಸಲ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಯಾರೋ ಇಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಝೂಮಲ್ಲಿ ನೋಡಿ ಮತ್ತೆ ಅವ್ರು ಕನ್ನಡ ಮಾತಾಡಿದ್ರೆ ಅವ್ರಂತಾರೆ, "ಎಷ್ಟು ಚೆನ್ನಾಗಿ ನೀವು ಕ್ಲಾಸಲ್ಲಿ ಮಾತಾಡ್ತೀರಾ, ಈಗ ಯಾಕೆ ಹಂಗೆ ಹಿಂದೆ ಮುಂದೆ ನೋಡ್ತೀರಾ" ಅಂತಾರೆ. ಅಂದ್ರೆ ಇದೆಲ್ಲವೂ ಕೂಡ ಮಾಸ್ಟರ್ಸ್ ಒಂದು ಬ್ಲೆಸ್ಸಿಂಗ್ಸ್ ಅಂತ ನಾನು ಅನ್ಕೊಂತೀನಿ ಮಾಸ್ಟರ್ಸ್. ಇದು ಒಂದು ನನ್ನಲ್ಲಿ ಬಂದಿರುವಂತಹ ಬದಲಾವಣೆ. ಮತ್ತೆ ನನ್ನ ಮಗನ್ಗೆ ಕಣ್ ಅಲರ್ಜಿ ತುಂಬಾ ಇತ್ತು, ನಮ್ಮ ಸಣ್ಣ ಮಗನಿಗೆ. ಅದು ಅಲರ್ಜಿ ಬಂತು ಅಂದ್ರೆ ಯಾವಾಗ್ಲನ ತಿಂಗ್ಳಿಗೂ 3 ತಿಂಗ್ಳಿಗೂ ಅಂತ ಹಂಗ ಬರುತ್ತೆ. ಹಂಗ್ ಬಂದಾಗ ಕಣ್ಣೆಲ್ಲ ಕೆಂಪಗಾಗುತ್ತೆ. ಯಾವಾಗ್ಲೂ ಉಜ್ಜಬೇಕು ಅನ್ನೋದು ಅನಿಸ್ತಾ ಇರುತ್ತೆ. ಅದು ಡಾಕ್ಟರ್ ನಾವ್ ತೋರ್ಸಿದ್ರೆ ಸ್ವಲ್ಪ ಅವನು 18 ವರ್ಷ ಆ ರೀತಿ ಸ್ವಲ್ಪ ಏಜ್‌ಗ್ ಬರೋ ತನಕ ಅದು ಇರುತ್ತೆ. ಆಮೇಲೆ ಅದು ಹೋಗುತ್ತೆ. ಅಲ್ಲಿ ತನಕ ನೀವು ಟ್ರೀಟ್ಮೆಂಟ್ ತಗೊಂತಾ ಇರ್ಬೇಕು. ಆ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಡಾಕ್ಟರ್ ಚೆಕಪ್ ಮಾಡಿಸ್ಕೊಂಡು ಈ ಡ್ರಾಪ್ಸ್ ಇದೆಲ್ಲ ಟ್ರೀಟ್ಮೆಂಟ್ ತಗೊಂತ ಇರ್ಬೇಕು ಅಂತ ನಮ್ಗೆ ಹೇಳಿದ್ರು ಮಾಸ್ಟರ್ಸ್. ಅದೇ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಅವ್ನಿಗೆ ಹೆಚ್ಚಾಗಿ ಅದು ಕಣ್ಣು ಉರಿ ಜಾಸ್ತಿ ಆಯ್ತು. ನಾವು ಇಲ್ಲಿನೂ ಸೆಟ್ ಆಗಿಲ್ಲ. ನಾವು ದಾವಣಗೆರೆಗೆ ಹೋಗ್ತಾ ಇದ್ವಿ. ದಾವಣಗೆರೆಯಲ್ಲಿ ಚೆಕಪ್ ಮಾಡ್ಸಿ ಅಲ್ಲೇ ಟ್ರೀಟ್ಮೆಂಟ್ ತಗೊಂತ ಇದ್ವಿ. ಅಲ್ಲೇ ತೋರಿಸ್ತಾ ಇದ್ವಿ ಅವ್ನಿಗೆ. ಆ ಕೋವಿಡ್ ಸಮಯದಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸ್ವಲ್ಪ ದಿನ ಆಗ್ಲಿ ನೋಡೋಣ. ಇದು ಬಸ್ ಏನಾನ ಬಿಡ್ತಾ ಹೋಗೋಣ ಅಂದ್ರೇನೆ ಭಯ. ಮುಂದೋಗೋಣ ಅಂತ.
ಅವನು ನನ್ ಜೊತೆಗೆ ಧ್ಯಾನ ಮಾಡೋದು ಶುರು ಮಾಡಿದ್ದ. ಅವಾಗ ಏನಾಯ್ತು ಒಂದಿನ ಸಾಯಂಕಾಲ ಮೆಡಿಟೇಷನ್ ಕುತ್ಕೊಂಡಾಗ ಅವನ್ಗೆ ಮಾಸ್ಟರ್ಸ್ ಬಂದ್ರಂತೆ. ಮಾಸ್ಟರ್ಸ್ ಬಂದು ಈ ತರ ಕೈ ಹಿಂದ್ಗಡೆಯಿಂದ ಮುಚ್ಚಿದ್ರಂತೆ ಮಾಸ್ಟರ್ಸ್. ಅವ್ನಿಗ್ ಚೆನ್ನಾಗ್ ಅರ್ಥ ಫೀಲ್ ಆಯ್ತಂತೆ. ಅವ್ರು ಬಂದಿದ್ದು ಒಂಥರ ಗಾಳಿ ತರ ತಣ್ಣಗೆ ಬಂತಂತೆ. ಮತ್ತೆ ಅವ್ರ ಕೈ ಇಟ್ಟಿರೋದು ಎಲ್ಲ ಅವ್ನಿಗೆ ಯಾರೋ ಬಂದು ನನ್ ಕಣ್ಣು ಮುಚ್ತಾ ಇದ್ದಾರೆ ಅನ್ನೋದು ಅವ್ನಿಗ್ ಫೀಲ್ ಆಯ್ತಂತೆ. ಆ ರೀತಿ ಆದ್ಮೇಲೆ ಅವನು ಮತ್ತೆ ಧ್ಯಾನದಿಂದ ಹೊರಗ್ ಬಂದ್ಮೇಲೆ ಹಿಂಗ್ ಯಾರೋ ಬಂದ್ರಮ್ಮ, ನನ್ಗ್ ಹಿಂದ್ಗಡೆಯಿಂದ ಬಂದು ನನ್ ಕಣ್ಣು ಮುಚ್ಚಿದ್ರು, ಕೈಯಿಂದ ಮುಚ್ಚಿದ್ರು ಅಂತ ಅಂದ್ರು. ನೋಡೋಣ ಅಂತ ಅಂದ್ರೆ ಅವತ್ತಿಂದ ಲಾಸ್ಟ್ ಮಾಸ್ಟರ್ಸ್ ನಮ್ಗೆ ಅಲರ್ಜಿ ಅನ್ನೋದೇ ಇಲ್ಲ. ನಾವು ಮತ್ತೆ ಹಾಸ್ಪಿಟಲ್‌ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಅದು ತಾನಾಗ್ ತಾನೇ ಅದಷ್ಟಕ್ಕದೇ ಅದು ಕಮ್ಮಿ ಆಯ್ತು. ಇದೊಂದು ನನ್ನ ಜೀವನದಲ್ಲಿ ಮಿರಾಕಲ್ ಆಯ್ತು. ಮತ್ತೆ ಅದಾದ್ಮೇಲೆ 2 ಇಯರ್ಸ್ ಬ್ಯಾಕ್ ಏಪ್ರಿಲ್ ಬಂದ್ರೆ 2 ಇಯರ್ಸ್ ಆಗುತ್ತೆ. ನನಗೆ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಅಂದ್ರೆ ನಮ್ಮ ಮನೆಯವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ನಮ್ಮ ಯಜಮಾನ್ರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಅವ್ರಿಗೆ 15 ವರ್ಷ ಎಕ್ಸ್‌ಪೀರಿಯನ್ಸ್ ಇದೆ ಡ್ರೈವಿಂಗ್ ಅಲ್ಲಿ. ಹೊಸದಾಗಿ ಮಾಡ್ತಾ ಇಲ್ಲ ಏನಿಲ್ಲ. ಓನ್ ವೆಹಿಕಲ್ ನಮ್ದು 4 ವೀಲರು. ಅವ್ರಿಗೆ ಅಷ್ಟೊಂದು ಎಕ್ಸ್‌ಪೀರಿಯನ್ಸ್ ಇದೆ. ಡೇ ಅಂಡ್ ನೈಟ್ ಅವ್ರು ಡ್ರೈವಿಂಗ್ ಮಾಡಿದ್ದಾರೆ. ಘಾಟ್ ಸೆಕ್ಷನ್ ಅಲ್ಲಿ ಮಾಡಿದ್ದಾರೆ. NH4 ಅಲ್ಲಿ ಮಾಡಿದ್ದಾರೆ. ಎಲ್ಲ ಟ್ರಾಫಿಕ್ ಇರೋ ಕಡೆ ಬೆಂಗಳೂರಿಗೂ ಸಾಕಷ್ಟು ಸಲ ನಾವು ಓಡಾಡಿದೀವಿ. ಆದ್ರೂ ಕೂಡ ನಮ್ಗೆ ಆಕ್ಸಿಡೆಂಟ್ ಆಗಿರೋದು ಎಲ್ಲಿ ಅಂತಂದ್ರೆ ಒಂದು ಇಂಟೀರಿಯಲ್ ಒಂದು ಪುಟ್ಟ ಹಳ್ಳಿಯಲ್ಲಿ ನಮ್ಗೆ ಆಕ್ಸಿಡೆಂಟ್ ಆಗಿರೋದು. ಅದು ಮಧ್ಯಾಹ್ನ 2:30 ಟೈಮಲ್ಲಿ. ಒಂದು ಗಾಡಿ ಅಡ್ಡ ಬಂದಿಲ್ಲ. ಏನು ನಮ್ಗೆ ಅಡ್ಡನೇ ಬಂದಿಲ್ಲ. ನಾವೋಗಿ ಅಲ್ಲಿ ಒಂದು ಮೋರಿಗೆ ಹೊಡ್ದಿರೋದು ಮಾಸ್ಟರ್ಸ್. ಅಂತ ಒಂದು ಆಕ್ಸಿಡೆಂಟ್ ಆಯ್ತು. ಆ ಸಮಯದಲ್ಲಿ ನಾವೆಲ್ಲ 7 ಮೆಂಬರ್ಸ್ ಇದ್ರು. ನಮ್ಮ ಮಾವ ಅವ್ರಿಗೆ 85 ವರ್ಷ. ಅವರು ಸಹ ಅದ್ರಲ್ಲೇ ಇದ್ರು. ಆದ್ರೆ ಯಾರಿಗೂ ಸಹ ಏನೇನೂ ಆಗಿಲ್ಲ. ಆ ಗಾಡಿ ನೋಡಿದ್ರೆ ಏನು ಕೆಲ್ಸಕ್ಕೆ ಬಂದಿಲ್ಲ ಮಾಸ್ಟರ್ಸ್. ನಾವ್ ಅದನ್ನ ಅದು ರಿಪೇರಿ ಮಾಡೋಕೂನು ಆಗಿಲ್ಲ. ಆ ತರ ಡ್ಯಾಮೇಜ್ ಆಗಿತ್ತು. ನನ್ಗ್ ಮಾತ್ರ ಕಾಲು ಸ್ವಲ್ಪ ಡ್ಯಾಮೇಜ್ ಆಯ್ತು. ಅದು ಒಳಗಡೆ ಬೋನ್ ಕಟ್ ಆಯ್ತು ನನ್ಗೆ. ಇನ್ಯಾರಿಗೂ ಏನೂ ಆಗಿಲ್ಲ. ನಮ್ ಮನೆಯವರೇ ಡ್ರೈವಿಂಗ್ ಮಾಡಿದ್ದು. ಅಲ್ಲಿ ಅವ್ರು ಆಕ್ಸಿಡೆಂಟ್ ಆದ್ಮೇಲೆ ಕೆಳಗಿಳಿದ್ಮೇಲೆ ಇಲ್ಲಿ ಡ್ರೈವರ್ ಯಾರು ಅಂತ ಕೇಳಿದ್ರು ಎಲ್ಲರೂ. ಯಾಕಂದ್ರೆ ಡ್ರೈವರ್ ಹೇಗಿದ್ದಾರೋ ಗಾಡಿ ನೋಡಿದ್ರೆ ಈ ಸ್ಥಿತಿ ಇದೆ ಅಂತ. ನಮ್ ಮನೆಯವ್ರು ನಾನೇ ಡ್ರೈವಿಂಗ್ ಮಾಡ್ಕೊಂಡ್ ಬಂದಿರೋದು ಅಂತಂದ್ರೆ ಎಲ್ಲರೂ ಆಶ್ಚರ್ಯ ಪಟ್ರು. ಆ ಗಾಡಿ ನೋಡಿ, ಆ ಗಾಡಿಯಲ್ಲಿರೋರು ಯಾರು ಕೂಡ ಬದುಕಿ ಉಳಿಯೋಕೆ ಸಾಧ್ಯನೇ ಇಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ನಮ್ಮನ್ ನೋಡಿಲ್ಲ ಫಸ್ಟ್ ಆ ಗಾಡಿ ನೋಡಿ, ಇನ್ ಗಾಡಿಯಲ್ಲಿ ಯಾರು ಇರಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ, ನುಚ್ಚ್ ನುಚ್ಚಾಗ್ಬಿಟ್ಟೈತೆ, ಇನ್ಯಾರು ಇರಲ್ಲ ಆಗಿರೋದು. ಅದು ಕೂಡ ನನಗೆ ಆಗಿದೆ ಅಂತ ಅಂದ್ರೆ, ಅದೇ ಪ್ಲೇಸಲ್ಲಿ ನಾನು ಡ್ರೈವರ್ ಪಕ್ಕ ಫ್ರಂಟಲ್ಲಿ ಕೂತ್ಕೊಂಡಿದ್ದೆ. ಅದೇ ಪ್ಲೇಸಲ್ಲಿ ಬೇರೆಯವ್ರು ಯಾರನ್ನ ಕೂತ್ಕೊಂಡಿದ್ರೆ, ಅದು ಇನ್ನೂ ಹೆಚ್ಚು ಪ್ರಮಾದಕಾರಿ ಆಗೋದು. ಎಲ್ಲರಿಗೂ ಏನಾಗ್ತಿತ್ತೋ ಗೊತ್ತಿಲ್ಲ. ನಾನ್ ಕೂತ್ಕೊಂಡಿದ್ದಿದ್ದಕ್ಕೆ ಎಲ್ಲರೂ ಅದೇ ಮಾಸ್ಟರ್ಸ್ ಎಲ್ಲ ನನಗ್ ಮತ್ತೆ ಮೆಸೇಜ್ ಮಾಡಿರೋದು ಒಂದೇ ಮಾಸ್ಟರ್ಸ್. ನನ್ಗೆಲ್ಲರೂ ಒಂದೇ ಮೆಸೇಜ್ ಕೊಟ್ಟಿದ್ದಾರೆ. ಆ ಧ್ಯಾನ ಶಕ್ತಿಯಿಂದ ನೀನೇ ಅಲ್ಲ ಹೊರಗಡೆ ಬಂದಿರೋದು. ನಿನ್ ಫ್ಯಾಮಿಲಿನೆಲ್ಲ ನೀನು ಕಾಪಾಡ್ಕೊಂಡಿದ್ದೀಯ. ನಿನ್ ಫ್ಯಾಮಿಲಿ ಎಲ್ಲ ಹೊರಗ್ ಬರಕ್ ಸಾಧ್ಯ ಏನು ಅಂತ ಅಂದ್ರೆ, ಆ ಧ್ಯಾನ ಶಕ್ತಿಯಿಂದ ಮಾತ್ರನೇ ನೀನ್ ಹೊರಗ್ ಬರಕ್ ಸಾಧ್ಯ ಆಯ್ತು ಅಂತ ಅಂದ್ರು. ಅದು ಬೇರೆ ಆ ಪ್ಲೇಸ್ ಅಲ್ಲಿ ಯಾರನ್ನೇ ಆಕ್ಸಿಡೆಂಟ್ ಆದ್ರೆ ಯಾರು ಕೂಡ ಹೊರಗಡೆ ಬಂದಿಲ್ಲಂತೆ ಮಾಸ್ಟರ್ಸ್. ಅದಕ್ಕಿಂತ ಒಂದಿನ ಮುಂಚೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದಾರಂತೆ. ಅಂತದ್ರಲ್ಲಿ ನಾವ್ ಹೊರಗಡೆ ಬಂದಿದೀವಿ ಅಂತಂದ್ರೆ ಎಲ್ಲರೂ ಕೂಡ ಇದೊಂದು ಮಿರಾಕಲ್ ಅಂತ ಹೇಳಿದ್ರು ಮಾಸ್ಟರ್ಸ್. ಅಲ್ಲಿಂದ ನಾನು ಹೊರಗ್ ಬಂದೆ. ಮತ್ತೆ ನಾವು ಬೆಂಗಳೂರಿಗೆ ಹಾಸ್ಪಿಟ್ಲ್‌ಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ರಾಡ್ ಹಾಕ್ಲೇಬೇಕು, ಸರ್ಜರಿ ಮಾಡ್ಲೇಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರು. ಅಲ್ಲಿ ಹಾಸ್ಪಿಟ್ಲ್‌ಗೆ ಅಡ್ಮಿಟ್ ಆದ್ಮೇಲೆ ನನ್ನ ಕಂಡೀಷನ್ ತುಂಬಾ ಈ ಬಿಪಿ ಆಗಿರ್ಬೋದು, ಮತ್ತೆ ಈ ಇದು ಪಲ್ಸ್ ಇದೆಲ್ಲ ತುಂಬಾ ವೇರಿಯೇಷನ್ ಆಗ್ತಾ ಇತ್ತು ಮಾಸ್ಟರ್ಸ್. ಹೆಚ್ಚು ಕಮ್ಮಿ ನಾರ್ಮಲ್ ಪೊಸಿಷನ್‌ಗೆ ಬಂದಿಲ್ಲ. 3 ದಿನ ಆಯ್ತು, 4 ದಿನ ಆಯ್ತು. ಅವ್ರು ಆಪರೇಷನ್ ಮಾಡಕ್ಕೆ ನನ್ನ ಒಂದು ಶರೀರ ಆಗ್ಲಿ ಅದು ಸಹಕಾರ ಕೊಟ್ಟಿಲ್ಲ ಮಾಸ್ಟರ್ಸ್. ನನ್ನ ಹೆಲ್ತ್ ಅಂತ ಅನ್ನೋದು ತುಂಬಾ ಇನ್‌ಬ್ಯಾಲೆನ್ಸ್ ಆಗ್ಬಿಡ್ತು. ಆ ಆಗ ಎಲ್ಲರೂ ಹೇಳೋದು, "ನೀನು ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ತೀಯ. ಎಲ್ಲರಿಗೂ ಪ್ರತಿಯೊಂದು ವಿಷಯದ ಬಗ್ಗೆ ನೀನ್ ಹೇಳ್ತೀಯ. ನೀನ್ ಆಕ್ಸಿಡೆಂಟ್ ಆಗಿದೆ ಅಂತ ಕೂಡ ನೀನ್ ನೋವು ಪಟ್ಟಿಲ್ಲ. ನಾನು ಯಾವ್ದೋ ಒಂದು ಜನ್ಮದಲ್ಲಿ ಏನೋ ಒಂದು ಮಾಡಿದೀನಿ. ಯಾವುದೋ ಒಂದು ಮನುಷ್ಯರಿಗಾಗಿರ್ಬೋದು, ಬೇರೆ ಪ್ರಾಣಿಗಾಗಿರ್ಬೋದು, ಒಂದು ಕಾಲೇನೋ ಮುರ್ದಿರ್ತೀನಿ. ಅದ್ರದ್ದು ಒಂದು ಕಾಲೇನೋ ನಾನ್ ಮಾಡಿರ್ತೀನಿ. ಹಾಗಾಗಿ ಇವಾಗ ನನ್ನ ಕಾಲು ಮುರಿಯೋ ಒಂದು ಸ್ಥಿತಿ ಬಂದಿದೆ. ಅಂತ ನೀನ್ ಎಲ್ಲರಿಗೂ ಹೇಳ್ತೀನಿ. ನಾನು ಅದನ್ನೇ ಅರ್ಥ ಮಾಡ್ಕೊಂಡಿದೀನಿ ಮಾಸ್ಟರ್ಸ್. ನನಗೆ ಈ ತರ ಆಗಿದೆ ಅಂತ ಅಂದ್ರೆ ನಂದು ಯಾವ್ದೋ ಒಂದು ಬ್ಯಾಲೆನ್ಸ್ ಇದೆ. ನನ್ನ ಕರ್ಮ ಅನ್ನೋದು ಬ್ಯಾಲೆನ್ಸ್ ಇದೆ. ನಾನು ಯಾವ ಜನ್ಮದಲ್ಲೋ ಯಾವುದೋ ಒಂದು ನಾನು ಕರ್ಮ ಮಾಡಿದ್ದೀನಿ. ಈ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕರ್ಮ. ಅದು ಈ ಜನ್ಮದಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡ್ಕೊಂತ ಇದ್ದೀನಿ.
ಈ ಅಂತ ನನ್ಗದು ಅರ್ಥ ಆಯ್ತು. ನಾನು ಎಲ್ಲರಿಗೂ ಇದನ್ನೇ ಹೇಳಿದ್ದೀನಿ. ಯಾಕೆ ಇದು ಮಾಡ್ತೀರಾ? ಇದು ನಂದು. ಏನ್ ಬಂದ್ರುನು ನಾವು ಸ್ವೀಕಾರ ಮಾಡ್ಬೇಕು ಅಂತ ಎಲ್ಲರಿಗೂ ಹೇಳಿದ್ದೀನಿ. ಆಗ ಎಲ್ಲರೂ ಬಂದು ನಮ್ಮ ಮಕ್ಕಳು, ನಮ್ಮಮ್ಮ, ನಮ್ಮ ಮನೆಯವರು, ನಮ್ಮ ಅಪ್ಪಾಜಿ ಎಲ್ಲರೂ, "ಯಾಕಮ್ಮ ನೀನು ಇಷ್ಟು ಭಯ ಪಡ್ತಾ ಇದೀಯ? ನಿನ್ಗೆಲ್ಲ ಗೊತ್ತು. ಆದ್ರೂ ಕೂಡ ಯಾಕೆ ನಿನ್ನ ಬಿ.ಪಿ ನಿನ್ ಯಾಕೆ ನೀನು ಇಷ್ಟೊಂದು ಎಲ್ಲರಿಗೂ ನೀನೇ ಒಬ್ರಿಗೆ ಹೇಳುವಂತವಳಾಗಿ ಯಾಕೆ ನೀನ್ ಭಯ ಪಡ್ತಿದೀಯ?" ಅಂತ ಹೇಳಿದ್ರು. ನಾನ್ ಧೈರ್ಯದಿಂದ ಇದ್ದೀನಿ. ನನ್ಗೆಂತಹ ಒಂದು ಭಯ ಇಲ್ಲ. ಯಾಕಂದ್ರೆ ಅದು ಡಿಸೈಡ್ ಆಗೈತಿ. ಮಾಡ್ಲೇಬೇಕು, ರಾಡ್ ಹಾಕ್ಲೇಬೇಕು ಅಂತ. ನಾನು ಭಯ ಪಟ್ರುನು ಸಹ ಅದೇನು ಆಗ್ದಂಗ್ ಇರೋಕ್ಕಾಗಲ್ಲ. ಅದು ಹಿಂದಕ್ ಹೋಗಲ್ಲ. ಬಂದಿರೋದ್ ಏನ್ ಬಂದೈತೋ ಅದನ್ನ ನಾವು ಅನುಭವಿಸ್ಲೇಬೇಕು ಅನ್ನೋದು ನಾನ್ ಡಿಸೈಡ್ ಆಗಿದ್ದೀನಿ. ಆದ್ರೂ ಕೂಡ ನಾನೆಷ್ಟು ಧೈರ್ಯದಿಂದ ಇದ್ರು ಕೂಡ ನನ್ಗೆ ಕಂಟ್ರೋಲ್‌ಗ್ ಬರ್ತಾ ಇಲ್ಲ. ಪ್ರತಿ ಕ್ಷಣ ಕೂಡ ನಾನು ಹಾಸ್ಪಿಟ್ಲಲ್ಲಿ ಮಲಗ್ಕೊಂಡೆ ನಾನು ಧ್ಯಾನ ಸ್ಥಿತಿಯಲ್ಲೇ ಇರ್ತಾ ಇದ್ದೆ. ಯಾವಾಗ್ ನೋಡಿದ್ರು ಕೈ ಜೋಡ್ಸೋದು, ಕಣ್ಣು ಮುಚ್ಕೊಂಡ್ ನಾನ್ ಮಲ್ಗೋದು. ಪ್ರತಿ ಒಂದ್ ಕ್ಷಣನೂ ನಾನು ಅದೇ ಸ್ಥಿತಿಲಿ ಏನೋ ಊಟ ಮಾಡೋಕೆ, ಡಾಕ್ಟ್ರು ಬಂದಾಗ ಚೆಕಪ್‌ಗೆ ಅದಕ್ ಬಿಟ್ರೆ ನಾನು ಪ್ರತಿ ಕ್ಷಣನೂ ನಾನು ಧ್ಯಾನ ಸ್ಥಿತಿಯಲ್ಲೇ ಇರ್ತಾ ಇದ್ದೆ. ಮತ್ತೆ ಇನ್ನು ಡಾಕ್ಟ್ರಿಗೆ ಒಂಥರ ಆಗ್ಬಿಡ್ತು. ಇಷ್ಟು ದಿನ ಆದ್ರೂ ಇವ್ರ ಕಂಡೀಷನ್‌ಗೆ ಬಂದಿಲ್ಲ ಅಂತ ಅವರು ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಮತ್ತೆ ಕೊನೆಗೊಂದಿನ ಮಾಸ್ಟರ್ಸ್ ಬಂದ್ಬಿಟ್ರು. ನಾನ್ ಮಲ್ಕೊಂಡಿದ್ದೀನಿ. ನನ್ ಬೆಡ್ ಸುತ್ತ ಮಾಸ್ಟರ್ಸ್ ಬಂದ್ಬಿಟ್ರು. ಎಷ್ಟೊಂದ್ ಜನ ಮಾಸ್ಟರ್ಸ್ ಬಂದ್ರು ಅಂದ್ರೆ ಅಷ್ಟು ಜನ ಮಾಸ್ಟರ್ಸ್ ಬಂದ್ರು. ಅವ್ರು ವೈಟ್ ಜಿಬ್ಬಾ ಅಂತೀವಲ್ಲ ಆ ತರ ವೈಟ್ ಡ್ರೆಸ್ ಹಾಕೊಂಡಿದ್ದಾರೆ. ಇಲ್ಲಿ ತನಕ ಗಡ್ಡ ಇದೆ. ಮೀಸ, ಕೂದ್ಲು ಉದ್ದ ಕೂದ್ಲು ಬಿಟ್ಕೊಂಡು ಎಲ್ಲಾ ತುಂಬಾ ಮಾಸ್ಟರ್ಸ್ ಬಂದ್ಬಿಟ್ರು. ಬಂದ ಕೂಡ್ಲೆ ಅವ್ರ್ ನೋಡಿ ನನ್ಗೇನ್ ಭಯ ಅನ್ಸ್ಲಿಲ್ಲ ಏನು ಇಲ್ಲ. ಎಲ್ಲ ನೋಡ್ತಾ ಇದ್ದೀನಿ. ಬಂದ್ರು ಒಬ್ಬ ಮಾಸ್ಟರ್ಸ್ "ಬಾಯ್ ತೆಗಿಯಮ್ಮ" ಅಂದ್ರು. ಅಂದ್ ಕೂಡ್ಲೆ ಒಂದು ಮಾತ್ರೆನೇನೋ ನನ್ಗ್ ಅರ್ಥ ಆಗಿಲ್ಲ. ಅದು ಬಾಯಾಗ್ ಹಾಕುದ್ರು. ಅದೆಲ್ಲ ನನಗೆ ಈಗ ನೋಡ್ದಂಗಿದೆ. ಅದೆಲ್ಲ ನನ್ಗ್ ಫೀಲ್ ಇದೆ. ಅದ್ ಹಾಕ ಅದ್ ಹಾಕುದ್ರು. ಇನ್ನು ಹಂಗೆ ಇದ್ರು ಮಾಸ್ಟರ್ಸ್ ಎಲ್ಲ. ಅಷ್ಟೊತ್ತಿಗೆ ನನ್ ಮಗ ಬಂದು, "ಅಮ್ಮ ಎದ್ದೇಳು ಡಾಕ್ಟ್ರು ಬಂದಿದ್ದಾರೆ, ಚೆಕಪ್ ಮಾಡಕ್ ಬಂದಿದ್ದಾರೆ" ಅಂತ ಅಂದ್ರು. ಮತ್ತೆ ನಾನು ಕಣ್ಬಿಟ್ ನೋಡ್ದೆ. ಹಿಂಗೆಲ್ಲ ಹುಡುಕ್ತಾ ಇದ್ದೀನಿ. ಅವ್ನು "ಏನಮ್ಮ ಹಂಗ್ ಹುಡುಕ್ತಾ ಇದೀಯಾ?" ಅಂತಿದ್ದಾರೆ. ಸುತ್ತ ನಮ್ ಮನೆಯವ್ರು "ಏನ್ ಹಂಗ್ ಹುಡುಕ್ತಾ ಇದೀಯ? ಏನ್ ಹಂಗ್ ನೋಡ್ತಾ ಇದ್ದೆ?" ಅಂದ್ರೆ "ಇಲ್ಲ, ಇಲ್ಲ ಏನು ಇಲ್ಲ. ಇಷ್ಟೊತ್ ಮಾಸ್ಟರ್ಸ್ ಇದ್ರಲ್ಲ ಎಲ್ಲೋಗ್ಬಿಟ್ರು?" ಅಂತ ನಾನು ಹಿಂಗೆಲ್ಲ ಸುತ್ತು ನೋಡ್ತಾ ಇದ್ದೀನಿ. "ಯಾಕೆ? ಯಾಕೆ? ಯಾರು? ಯಾಕಂಗ್ ನೋಡ್ತಾ ಇದೀಯ?" ಅಂತ ಇವ್ರೆಲ್ಲ ಗಾಬರಿ ಮಾಡ್ತಾ ಇದ್ದಾರೆ. "ಇಲ್ಲ ಏನು ಇಲ್ಲ" ಅಂತ ಅಂದ್ರೆ. ಅವಾಗ ಡಾಕ್ಟ್ರು ಬಂದ್ರು. ಅವಾಗ ಡಾಕ್ಟ್ರು "ಆಲ್ ರೈಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ನಾವು ಸರ್ಜರಿ ಮಾಡ್ಬೋದು, ಪ್ರೊಸೀಡ್ ಆಗ್ಬೋದು" ಅಂತ ಹೇಳಿದ್ರು. ಅವತ್ತು ಸರ್ಜರಿ ಆಯ್ತು. ಮತ್ತೆ ಮನೆಗೆ ನಾವು ವಾಪಸ್ ಬಂದ್ವಿ. ಎಲ್ಲ ಚೆನ್ನಾಗೆಲ್ಲ ನಡೀತು. ಮತ್ತೆ ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ಅಮ್ಮನ್ಗೆ ಎಲ್ಲರೂ ಫೋನ್ ಮಾಡಿ ಸುಮ್ನೆ ಇರಲ್ವಲ್ಲ. ಈ ರಿಲೇಷನ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು ಫೋನ್ ಮಾಡಿ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಕಷ್ಟಗಳು ಜಾಸ್ತಿ ಇರ್ತಾವಂತೆ. ಯಾಕಂದ್ರೆ ಅವ್ರು ಕರ್ಮಗಳೆಲ್ಲ ಈ ಜನ್ಮದಲ್ಲೇ ಅವ್ರು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಒಂದು ಸಂಕಲ್ಪ ಅವರಲ್ಲಿ ಇರುತ್ತೆ. ಹಾಗಾಗಿ ಧ್ಯಾನ ಮಾಡೋರಿಗೆ ಹಾಗೆ ನಮ್ಮ ಅಮ್ಮನ್ಗೆ ಒಂದು ಸಲಹಾ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮಮ್ಮ ನನ್ನತ್ರ ಬಂದು, "ಇಷ್ಟು ಧ್ಯಾನ ಮಾಡ್ತೀಯಾ? ಇದು ಬೇಕಾಗಿತ್ತಾ ನಿನ್ಗೆ? ಧ್ಯಾನ ಮಾಡೋರಿಗೆ ಕಷ್ಟ ಜಾಸ್ತಿ ಅಂತೆ. ನೋಡಿ ಯಾರಿಗೂ ಏನೂ ಆಗಿಲ್ಲ, ನಿನ್ಗಾಗಿದೆ" ಅಂತ ನಮ್ಮಮ್ಮ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು. "ಈ ಧ್ಯಾನ ಬಿಟ್ಬಿಡು, ಬೇಕಾ ನಿನ್ಗೆ" ಅಂತ. ಅವಾಗ ನಾನಂದೆ, "ನೋಡಮ್ಮ, ಯಾರಿಗೂ ಏನೂ ಆಗಿಲ್ಲ ಅಂತ ಅಂದ್ರೆ, ಅದು ನಾನ್ ಧ್ಯಾನದಿಂದ ಅಂತ ನೀನ್ ಅಂದ್ಕೋಬೋದಲ್ಲ. ನನ್ಗೇನ್ ಅಂತದಾಗಿದೆ? ರಾಡೊಂದ್ ಹಾಕಿದಾರಷ್ಟೇ. ಏನೋ ಒಂದ್ 6 ತಿಂಗ್ಳಾದ್ರೆ ರೆಸ್ಟ್ ತಗೊಂಡ್ರೆ, ಒಂದ್ 3 ತಿಂಗ್ಳು, 6 ತಿಂಗ್ಳು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತಲ್ಲ. ಯಾಕೆ ನೀವು ಇದು ಮಾಡ್ಕೊಂತಿದೀರ? ಇನ್ನೂ ದೊಡ್ಡದಾಗಾಗಿಲ್ಲ ಅಂತ ನೀವು ಖುಷಿ ಪಡ್ರಿ, ನೀವು ಸಂತೋಷ ಪಡ್ರಿ. ಎಲ್ಲರೂ ತುಂಬಾ ಚೆನ್ನಾಗಿ ನಮ್ ಮಕ್ಳಿಬ್ರು, ನಮ್ ಅತ್ತೆ, ನಮ್ಮ ಮಾವ, ನಮ್ಮ ಮನೆಯವ್ರು, ನಮ್ಮ ಮೈದ್ನ್ ಮಗ ಇಷ್ಟೊಂದ್ ಜನ ಅದ್ರಲ್ಲಿದ್ದೀವಿ. ಯಾರಿಗೂ ಸಹ ಏನೂ ಆಗಿಲ್ಲ. ಅದಕ್ಕೆ ನೀವು ಖುಷಿ ಪಡ್ಬೇಕೇ ಹೊರ್ತು ಈ ತರ ಧ್ಯಾನದಿಂದ ಈ ತರ ಆಯ್ತು, ಧ್ಯಾನ ಮಾಡೋರ್ಗ್ ಕಷ್ಟಗಳು ಬರ್ತವೆ ಅನ್ನೋದು ತುಂಬಾ ಸುಳ್ಳು. ತುಂಬಾ ಅದು ಅಬದ್ಧ. ಅದು ನೀನ್ ಮಾತ್ರ ತಪ್ಪು. ಅದು ನಿನ್ನ ತಿಳುವಳಿಕೆ ತಪ್ಪು. ಆ ಮಾತ್ ಅನ್ಬೇಡ" ಅಂತ ಅವಾಗ ನಮ್ಮ ಅಮ್ಮನ್ಗೆ ಹೇಳ್ದೆ. ಮತ್ತೆ ಅಲ್ಲಿ ಡಾಕ್ಟ್ರು ಸರ್ ನಾವು ಪ್ಯೂರ್ ವೆಜಿಟೇರಿಯನ್ಸು. ಡಾಕ್ಟ್ರು "ಸ್ವಲ್ಪ ದಿನ ಮೊಟ್ಟೆ ತಗೋಬಹುದು ನೀವು" ಅಂತ ಹೇಳಿದ್ರು. ಆದ್ರೂ ಕೂಡ ನಾನು ಒಂದಿನಾನು ತಗೊಂಡಿಲ್ಲ. ಮಾಸ್ಟರ್ಸ್ ಇಲ್ಲ ನಾನು. ಧ್ಯಾನದಿಂದಾನೇ ನನ್ಗೆಲ್ಲ ಗೊತ್ತಿದೆ. ನಾನು ಸಾಧನೆ ಮಾಡ್ಬೇಕು, ಹೇಗೆ ನಾನು ಇದ್ರಿಂದ ಹೊರಗ್ ಬರ್ಬೇಕು ಅನ್ನೋದು ನನಗೆಲ್ಲ ಪ್ರತಿಯೊಂದು ವಿಷಯ ಗೊತ್ತಿದೆ ಅಂತ ನಾನು ಒಂದಿನಾನು ಮೊಟ್ಟೆನೂ ಸಹ ನಾನೇನು ಮುಟ್ಟಿಲ್ಲ ಮಾಸ್ಟರ್ಸ್. ಆ ರೀತಿ ನಾನು ಅದೊಂದು ಸಾಧನೆ ಮಾಡ್ಕೊಂಡು ನಾನು ಹೊರಗಡೆ ಬಂದೆ. ಅದಾದ್ಮೇಲೆ ಮತ್ತೆ ಪ್ರತಿಯೊಬ್ಬರಿಗೂ ಮಾಸ್ಟರ್ಸ್ ಆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಪ್ರತಿಯೊಬ್ಬರಲ್ಲಿ ಕೂಡ. ಏನು ಅದಂತ ಅಂದ್ರೆ, ನಮ್ಮ ಜೀವನ ಹೀಗಿರಬಾರ್ದಾಗಿತ್ತು.
ಇನ್ನೂ ಇರ್ಬೇಕಾಗಿತ್ತು. ಇನ್ನು ನಾವು ಉನ್ನತ ಮಟ್ಟದಲ್ಲಿ ಇರ್ಬೇಕಾಗಿತ್ತು. ಅದು ಬೇರೆ ಈ ಹೆಣ್ಣು ಮಕ್ಕಳಲ್ಲಿ. ಲೇಡೀಸ್ ಅಲ್ಲಿ ಆ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಮಾಸ್ಟರ್ಸ್. ಯಾಕಂತ ಅಂದ್ರೆ ಎಂತ ಮನಸ್ಸು ಸಿಕ್ಕಿದ್ರುನು, ಎಂತ ಒಂದು ಎಂತ ಒಳ್ಳೆ ಗಂಡ ಸಿಕ್ಕಿದ್ರುನು ಇನ್ನೂ ಚೆನ್ನಾಗಿರೋರು ಇರ್ಬೇಕಾಗಿತ್ತು. ಇನ್ನೂ ಚೆನ್ನಾಗಿ ದುಡಿಮೆ ಇರೋರು ಆಗ್ಬೇಕು. ಇನ್ನೂ ಆಸ್ತಿ ಈ ತರ ಹೆಣ್ಮಕ್ಳಲ್ಲಿ ಮಾತ್ರ ಈ ಒಂದು ಪ್ರಶ್ನೆ ಇರುತ್ತೆ. ನಾನು ಕ್ಯಾಸುವಲ್ ಆಗಿ ನಾನು ಅನ್ಕೊಂತಿರ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ನನಗೂ ಆ ಸ್ಥಿತಿ ಇತ್ತು. ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು ಅಂತ. ಈ ರೀತಿ ನಾನು 20 ವರ್ಷಗಳಿಂದ ನಾನು ಇದೇ ಒಂದು ಮೆ ಮೆಂಟಾಲಿಟಿಯಲ್ಲಿದ್ದೆ. ಮತ್ತೆ ಈ ಧ್ಯಾನಕ್ಕೆ ಬಂದ್ಮೇಲೆ ನಾನು ಒಂದೇ ತಿಳ್ಕೊಂಡೆ ಮಾಸ್ಟರ್ಸ್. ಇದು ಪ್ರತಿ ಒಂದಕ್ಕೂ ಏನು ಕಾರಣ ಅಂತ ಅಂದ್ರೆ ನಮ್ಮ ಒಂದು ಡಿಸೈನ್. ನಾವೇ ಇದೆಲ್ಲವೂ ಕೂಡ ರೂಪಿಸ್ಕೊಂಡು ಬಂದಿದ್ದೀವಿ. ಇಂಥ ತಂದೆ ತಾಯಿ ಬೇಕು, ಇಂಥ ಅತ್ತೆ ಮಾವ ಬೇಕು, ಇಂಥ ಗಂಡ ಬೇಕು, ಇಂಥ ಮಕ್ಳು ಬೇಕು ಅಂತ ನಾವೇ ಅದನ್ನ ನಾವೇ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಮಾಸ್ಟರ್ಸ್. ನಮ್ಮ ಸೆಲೆಕ್ಷನ್ ಇದೆಲ್ಲ ಇಂಥವ್ರೇ ಬೇಕು ಅಂತ ನಾವೇ ಬಂದಿದ್ದೀವಿ ಅದು ಬಿಟ್ಟು ನಾವ್ ಇಲ್ಲಿಗ್ ಬಂದ್ಮೇಲೆ ಏನ್ ಮಾಡ್ತೀವಿ, ಇನ್ನೂ ಚೆನ್ನಾಗಿರ್ಬೇಕು, ನಾನು ಇನ್ನು ಅಂತ ಮನೆಗ್ ಹುಟ್ಬೇಕಾಗಿತ್ತು, ಇಂಥ ಮನೆಯಲ್ಲಿ ಹುಟ್ಬೇಕಾಗಿತ್ತು, ಇನ್ನು ದೊಡ್ಡ ಮನೆಗ್ ಸೇರ್ಬೇಕಾಗಿತ್ತು. ಇಂತಹ ಒಂದು ನಮ್ಮಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತವೆ. ಅವಾಗ ಅರ್ಥ ಆಯ್ತು. ಅವತ್ತಿಂದ ನನ್ಗೆ ಇವತ್ತಿನ ತನಕ ಮತ್ತೆ ಆ ಪ್ರಶ್ನೆನೇ ನನ್ನಲ್ಲಿ ಬಂದಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವೇ ಕಾರಣಭೂತರಾಗಿರ್ತೀವಿ. ಪ್ರತಿಯೊಂದು ಕೂಡ ನನ್ಗೆ ಆಕ್ಸಿಡೆಂಟ್ ಆಗ್ಬೇಕು ಅಂತ ಅಂದ್ರೆ ಅದು ಕೂಡ ನಂದೇ ಕಾರಣ. ನಾನೇ ಅದಕ್ಕೆ ಕಾರಣ. ಇದಕ್ಕೆ ಯಾರು ಹೊಣೆ ಅಲ್ಲ, ನಾನೇ ಹೊಣೆ. ಅದೇ ಮಾಸ್ಟರ್ಸ್ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಿದೆ. ಯಾರನ್ನು ಬೈಕೋಬೇಡ್ರಿ. ಯಾರ ಮೇಲೇನು ನಿಮ್ಗೆ ದ್ವೇಷ ಅನ್ನೋದು ಬೇಡ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕಾರಣೀಭೂತರು ನಾವೇ ಆಗಿರ್ತೀವಿ. ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ನನಗೂ ಬೇಜಾರಾಗುತ್ತೆ. ಏನಾದ್ರೂ ಮನ್ಸಿಗೆ ನೋವು ಅನ್ಸ್ದಾಗ. ಆದ್ರೂ ಕೂಡ 1-2 ನಿಮಿಷ ಅಷ್ಟೇ ಅದು ಬರುತ್ತೆ ನಮ್ಮ ಒಳಗೆ. ಆಮೇಲೆ ತಪ್ಪು ಅದು ನಮ್ಮ ಒಳಗೆ ಬರಬಾರ್ದು. ತಪ್ಪು ಅದು. ಇದಕ್ಕೆಲ್ಲ ನಾವೇ ಕಾರಣ ಅನ್ನೋದು ಅವಾಗ ಅರ್ಥ ಆಗುತ್ತೆ ಮಾಸ್ಟರ್ಸ್. ಆ ರೀತಿ ನಾವು ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೋಬೇಕು. ನಾವು ಧ್ಯಾನಕ್ಕೆ ಯಾಕೆ ಬಂದಿದ್ದೀವಿ ಅಂತ ಅಂದ್ರೆ ನಾವು ಆತ್ಮ ಜ್ಞಾನಕ್ಕೋಸ್ಕರ ಬಂದಿದ್ದೀವಿ. ನಮ್ಮನ್ನು ನಾವು ತಿಳ್ಕೊಳ್ಳೋಕೋಸ್ಕರ ಬಂದಿದ್ದೀವಿ ಮಾಸ್ಟರ್ಸ್. ಯಾರನ್ನ ಯಾಕೆ ಧ್ಯಾನಕ್ಕೆ ಬಂದಿದ್ದೀರಿ ಅಂತ ಅಂದ್ರೆ ನಾವು ಅದಕ್ ಬಂದಿದ್ದೀನಿ, ಇದಕ್ ಬಂದಿದ್ದೀನಿ. ಯಾರೋ ಹೇಳಿದ್ರು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತೆ ದುಡ್ಡು ನಾವು ಚೆನ್ನಾಗಿ ಸಂಪಾದನೆ ಆಗುತ್ತಂತ ಹೇಳಿದ್ರು. ಮತ್ತೆ ಆ ಸಂಕಲ್ಪ, ಈ ಸಂಕಲ್ಪ, ಲಕ್ಷ್ಮೀ ಕಟಾಕ್ಷ ಧ್ಯಾನ ಇವೆಲ್ಲವೂ ಏನು ಇಲ್ಲ ಮಾಸ್ಟರ್ಸ್. ಕೇವಲ ಇರೋದು ಒಂದೇ ಧ್ಯಾನ. ಅದೇ ಆನಾಪಾನಸತಿ ಧ್ಯಾನ. ನಮ್ಗೆ ಪತ್ರಿ ಸರ್ ತಿಳಿಸ್ಕೊಟ್ಟಿರೋದು ಒಂದೇ ಮಾಸ್ಟರ್ಸ್. ಏನು ಅದು ಅಂತಂದ್ರೆ ಆನಾಪಾನಸತಿ ಧ್ಯಾನ. ನಾವು ಏನಾದ್ರೂ ಬೇಡ್ಕೊಂಡ್ರೆ ನಮ್ಗೆ ಸ್ವಲ್ಪನೇ ಸಿಗೋದು. ಬೇಡ್ಕೊಳ್ದಂಗೆ ನಾವು ಎಂತಹ ಒಂದು ಅದ್ರ ಮೇಲೆ ಫಲಾಪೇಕ್ಷೆ ಇಲ್ದಂಗೆ ನಾವು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಬೆಟ್ಟದಷ್ಟು ನಮ್ದಾಗುತ್ತೆ ಮಾಸ್ಟರ್ಸ್. ನಾವ್ ಬೇಡ್ಕೊಂಡ್ರೆ ಸ್ವಲ್ಪನೇ ನಮ್ಗಾಗೋದು. ಬೇಡ್ಕೊಳ್ದಂಗೆ ಎಂತಹ ಒಂದು ಸ್ವಾರ್ಥ ಇಲ್ದಂಗೆ ನಿಸ್ವಾರ್ಥದಿಂದ ನಾವು ಸೇವೆ ಮಾಡ್ತಾ ಇದ್ರೆ, ನಾವು ಫಲಾಪೇಕ್ಷೆ ಇಲ್ದಂಗೆ ನಾವು ಸಾಧನೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಬೆಟ್ಟದಷ್ಟು ನಮ್ದೇ ಆಗುತ್ತೆ. ಇದು ಪ್ರತಿಯೊಬ್ಬ ಧ್ಯಾನ ಕೂಡ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಮತ್ತೆ ಒಂದ್ಸರಿ ಇನ್ನು ನನ್ನ ಜೀವನದಲ್ಲಿ ಹಲವಾರು ಒಂದು ನನ್ ದೊಡ್ಡ ಮಗ ಬೆಂಗಳೂರಲ್ಲಿ ಕೆಲ್ಸದಾಗ ಸೇರ್ಕೊಂಡಿದ್ದಾನೆ. ಅದಕ್ಕಿಂತ ಮುಂಚೆ ಅವನು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಒಂದಿನ ಧ್ಯಾನದಲ್ಲಿ ಕುತ್ಕೊಂಡೆ. ಅವನು ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಧ್ಯಾನದಲ್ಲಿ ಕುತ್ಕೊಂಡಿದ್ದೆ. ಅಂದ್ರೆ ನಾನು ಯಾವತ್ತೂ ಕೂಡ ಸಂಕಲ್ಪ ಮಾಡಲ್ಲ, ನನ್ಗಿಂತದ್ ಬೇಕು ಅಂತ ಅನ್ನಲ್ಲ. ಸುಮ್ನೆ ನಾನ್ ಕಣ್ ಮುಚ್ಕೊಂಡ್ ಕುತ್ಕೊಂತೀನಿ. ಅವಾಗ ಒಂದು ಮೆಸೇಜ್ ಬಂತು ನನಗೆ. ಏನಂತ ಅಂದ್ರೆ ಅವ್ನು ಹೋಗ್ತಿರೋ ಕಡೆ ಸರಿ ಇಲ್ಲ, ಅವ್ನು ಹೋಗೋ ಕೆಲ್ಸ ಸರಿ ಇಲ್ಲ, ಅವ್ನ್ ಜಾಬ್ ಸರಿ ಇಲ್ಲ ಅಂತ ನನ್ಗೊಂದ್ ಮೆಸೇಜ್ ಬಂತು. ಅದು ಮನೆಯವ್ರಿಗೆ ಹೇಳಿದ್ರೆ ಅವ್ರು ಒಪ್ಪಲ್ಲ. ಅವನೇನೋ ಬೆಳಿಗ್ಗೆಗೆ ಹೊರಟೋಗ್ ರೆಡಿ ಇದ್ದಾನೆ. ಅವ್ನ್ ಬೆಳಿಗ್ಗೆ ಏನೋ ಕೆಲ್ಸ ಬಂದಿದೆ, ಯಾವ್ದೋ ಒಂದ್ ಕಂಪ್ನಿ ಸಿಕ್ಕಿದೆ, ಅದಕ್ಕೆ ನೀನ್ ಅಡ್ಡಿ ಆಗ್ಬೇಡ, ಅವ್ನು ಹೋಗ್ತಾ ಇದ್ದಾನೆ ಅಂತ ಮನೆಗ್ ಬೈತಾರಂತ ನಾನು ಯಾರ ಹತ್ರನೂ ಅದನ್ನ ಹೇಳಿಲ್ಲ ಮಾಸ್ಟರ್. ಸರಿ ಆಯ್ತಂತ ಸುಮ್ನೆ ಮನ್ಸಲ್ಲೇ ಇಟ್ಕೊಂಡು ಅವ್ನ್ ಕಲ್ಸ್ಕೊಟ್ಟೆ. ಆದ್ರೆ ಅವನು 1 ತಿಂಗ್ಳುನು ಅಲ್ಲಿ ಕೆಲ್ಸ ಮಾಡಕ್ ಆಗಿಲ್ಲ. 1 ತಿಂಗಳಿಗೆ ಅವನು ವಾಪಸ್ ಬಂದ್ಬಿಟ್ಟ. ಅಂದ್ರೆ ಏನು ಲಾಸ್ ಆಗಿಲ್ಲ, ಏನು ಇಲ್ಲ. ಸುಮ್ನೆ ಆ ಪ್ಲೇಸ್ ಅವನಿಗೆ ಆಗಿಲ್ಲ. ಅದು ಆ ಒಂದು ಕೆಲ್ಸ ಅವನಿಗೆ ಸರಿ ಇಲ್ಲ. ಆಮೇಲೆ ಅವ್ನ್ ಬೇರೆ ಕೆಲ್ಸಕ್ ಸೇರ್ಕೊಂಡ. ಇವಾಗ ಅವನೇನೋ ಅವನ್ ಪಾಡಿಗೆ ಅವ್ನ್ ಚೆನ್ನಾಗ್ ಮಾಡ್ಕೊಂತ ಬರ್ತಾ ಇದ್ದಾನೆ ಮಾಸ್ಟರ್ಸ್. ಹಾಗಾಗಿ ಮತ್ತೆ ಒಬ್ಬೊಬ್ಬರಿಗೆ ಅನುಭವಗಳು ಬರ್ತವೆ, ಒಬ್ಬೊಬ್ಬರಿಗೆ ಮೆಸೇಜ್ಗಳು ಬರ್ತವೆ, ಇನ್ನೊಬ್ರಿಗೆ ಮಾಸ್ಟರ್ಸ್ ಕಾಣಿಸ್ಕೊಂತಾರೆ. ಒಬ್ಬೊಬ್ಬರಿಗೆ ಎಂತಹ ಒಂದು ಅನುಭವನೂ ಆಗಲ್ಲ.
ಅವ್ರಿಗೇನು ಒಂದು ಮೆಸೇಜ್ ಬರಲ್ಲ, ಯಾರು ಕಾಣಿಸಲ್ಲ, ಅವ್ರಿಗೇನು ಇದಿರಲ್ಲ ಮಾಸ್ಟರ್ಸ್. ಆದ್ರೆ ಅಂದ್ರೆ ಅನುಭವ ಬಂದಿರೋರ್ಗೆ ಮತ್ತೆ ಮೆಸೇಜ್ ಬಂದಿರೋರೇ ಚೆನ್ನಾಗ್ ಧ್ಯಾನ ಮಾಡ್ತಾರೆ, ಅವರೇ ಅಲ್ಟಿಮೇಟ್ ಮಾಸ್ಟರ್ ಅಂತ ಅನ್ಕೊಂತಾರೆ. ಅದೆಲ್ಲ ತಪ್ಪು. ತಪ್ಪು ಊಹೆ ಮಾಸ್ಟರ್ಸ್. ನೀವು ಧ್ಯಾನ ಮಾಡ್ತಾ ಇದ್ರೆ ನಿನಗ್ ಮೆಸೇಜ್ ಬಂದಿಲ್ಲ ಅಂತ ಅಂದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ನೀನು ಚೆನ್ನಾಗೆ ಸಾಧನೆ ಮಾಡ್ತಾ ಇದೀಯ ಅನ್ನೋದು ಅರ್ಥ ಮಾಡ್ಕೊ. ಯಾರಾದ್ರೂ ಈ ತರ ಮೆಸೇಜ್ ಮಾಡಿರೋರು ಮೆಸೇಜ್ ಬಂದ್ರೆ, ಈ ರೀತಿ ಏನಾದ್ರು ಮಾಸ್ಟರ್ಸ್ ಬಂದ್ರೆ, ಈ ರೀತಿ ಅವ್ರ ಏನ್ ಅನ್ಕೊಂತಾರೆ, ಅವ್ರು ಚೆನ್ನಾಗ್ ಸಾಧನೆ ಮಾಡ್ತಾ ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಧ್ಯಾನ ಸ್ಥಿತಿಯಲ್ಲಿದ್ದಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಆದ್ರೆ ಅದೆಲ್ಲವೂ ಕೂಡ ತಪ್ಪು. ನಮ್ಮ ಪಾಡಿಗೆ ನಾವ್ ಏನ್ ಮಾಡ್ತಾ ಇರ್ಬೇಕು, ನಾವು ಧ್ಯಾನ ಮಾಡ್ತಾ ಇರ್ಬೇಕು ಅಷ್ಟೇ ಮಾಸ್ಟರ್ಸ್‌ನ. ಮಾಡ್ತಾ ಇದ್ರೆ ಅಷ್ಟೇ ಸಾಕು ಹೊರ್ತು ನಮ್ಗ್ ಮೆಸೇಜ್ ಬಂದಿಲ್ಲ, ಅನುಭವ ಆಗಿಲ್ಲ ಅನ್ನೋದು ಏನು ಬರ್ಲಿಲ್ಲ ಅಂದ್ರೂನು ಪರವಾಗಿಲ್ಲ ಮಾಸ್ಟರ್ಸ್. ಹ್ಮ್ ಇದು ನನಗೆ ಕೊಟ್ಟಿರುವಂತಹ ಸಮಯ ಹಾಫ್ ಅನ್ ಅವರ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನನಗಾಗಿರುವಂತಹ ಧ್ಯಾನದ ಅನುಭವಗಳ ನಿಮ್ಮೆಲ್ಲರ ಹತ್ರನೂ ಹಂಚ್ಕೊಂಡಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ನನಗೆ ಈ ಅವಕಾಶ ಕೊಟ್ಟಿರುವಂತಹ ಈ ಮೈಸೂರು PSSM ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವಗಳನ್ನ ಸರಳವಾಗಿ ಅರ್ಥ ಆಗುವಂಗೆ ನಿಧಾನವಾಗಿ ತಿಳಿಸಿದ್ರು. ಅದ್ಭುತವಾದ ಅನುಭವಗಳು, ಯಾರಿಗೂ ಇಲ್ಲಂತ ಒಂಥರ ಡಿಫ್ರೆಂಟ್ ಆಗಿ ಅನುಭವಗಳಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೇಳ್ತಾ ಇದೆ, ಇನ್ನು ಕೇಳ್ತಾ ಇರೋಣ ಅನ್ಸುತ್ತೆ, ಸಮಯ ಹೋಗಿದ್ದೇ ಗೊತ್ತಿಲ್ಲ. ಮಾಸ್ಟರ್ಸ್, ನಿಮ್ಗೆ ಏನಾದ್ರು ಮೇಡಮ್ ನ ಕೇಳಬೇಕು, ನಿಮ್ಮ ಅನುಭವಗಳನ್ನು ಶೇರ್ ಮಾಡ್ಕೋಬೇಕು ಅಥವಾ ಏನಾದ್ರು ಕ್ವಶನ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು ಮಾಸ್ಟರ್, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತೀನಿ. ಯಾರು ಇಲ್ಲ ಅನ್ಸುತ್ತೆ ಮೇಡಮ್. ಯಾರು ಇಲ್ಲ ಅನ್ಸುತ್ತೆ, ನಾನೇ ಕ್ವಶನ್ ಕೊಡ್ತೀನಿ ಮೇಡಮ್. ನೀವು ಇವಾಗ ಧ್ಯಾನ ಎಷ್ಟು ಗಂಟೆಗಳ ಕಾಲ ಮಾಡ್ತೀರಾ ಮೇಡಮ್? ಮೇಡಮ್ ಬೆಳಿಗ್ಗೆ 2 hours ಕಂಪಲ್ಸರಿ ಮಾಡ್ತೀನಿ ಮೇಡಮ್. ಸಂಜೆ ನಾವು ಬಿಸ್ನೆಸ್, ಹುಣ್ಣಿಮೆ ಧ್ಯಾನ, ಅಮಾವಾಸ್ಯೆ ಧ್ಯಾನ ಮಾತ್ರ ಮಿಸ್ ಆಗಲ್ಲ. ಮತ್ತೆ ನೈಟ್ ನನಗೆ ಟೈಮ್ ಸಿಕ್ತಾಗೆಲ್ಲ ಮಾಡ್ತಾ ಇರ್ತೀನಿ ಮೇಡಮ್. ಡೇ ಟೈಮ್ ಫುಲ್ ಬ್ಯುಸಿ ಇರ್ತೀನಿ. ಮನೆ ಹತ್ರನೇ ನಮ್ದು ಬಿಸ್ನೆಸ್ ಇದೆ. ಏನಂದ್ರೆ ನನ್ಗೆ ಪುಸ್ತಕ ಓದೋದಂದ್ರೆ ತುಂಬಾ ಇಷ್ಟ. ಯಾವಾಗ ಫ್ರೀ ಸಿಕ್ಕಿದ್ರೆ ಅವಾಗ ಬುಕ್ ತಗೊಂಡ್ ಕುತ್ಕೊಂತೀನಿ. ಕಸ್ಟಮರ್ಸ್ ಬಂದ್ರೆ ಆ ಕಡೆ ವ್ಯಾಪಾರನೂ ಮಾಡ್ತೀನಿ ಮೇಡಮ್. ಆ ರೀತಿ ನಮ್ದು ಸಾಧನೆ. ಥ್ಯಾಂಕ್ ಯು. ಮತ್ತೆ ನಿಮ್ಮ ಅನುಭವ, ಪತ್ರಿಜಿ ಅವ್ರನ್ನ ಮೀಟ್ ಮಾಡಿದ್ದೀರಾ? ಅವ್ರ ಜೊತೆ ಏನಾದ್ರು ಒಂದು ಅನುಭವ ಆಗಿದ್ರೆ ಅದನ್ನ ಹೇಳ್ಕೊಂಡಿದ್ದೀರಾ? ನೀವು ಹೇಳಿದ್ರೆ ಯಾರು ಬುಕ್ ಕೊಟ್ರು ಅಂತ, ಅದ್ ಬಿಟ್ಟು ಅವ್ರನ್ನ ಏನಾದ್ರು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೀರಾ? ಮೇಡಮ್ ನಾನು ಪತ್ರಿ ಸರ್ ಅವರು ಪಿರಮಿಡ್ ವ್ಯಾಲಿಗೆ ಬುದ್ಧ ಪೌರ್ಣಿಮೆಗೆ ಹೋಗಿದ್ದೆ ಮೇಡಮ್. ಅದೇ ಪತ್ರಿ ಸರ್ ಅವ್ರದ್ದು ಕೊನೆ ಬುದ್ಧ ಪೌರ್ಣಮಿ. ಪಿರಮಿಡ್ ವ್ಯಾಲಿಗೆ ಆವಾಗ್ಲೂ ನನ್ಗೆ ಹೋಗೋಕೆ ಇಲ್ಲ ಆಗ್ಲಿ, ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಅನ್ಕೊಂತಿದ್ದೆ. ಆದ್ರೂ ಇವ್ರು ಪ್ರಕಾಶ್ ಬಾಬು ಅವರು ಬಿಡ್ಲಿಲ್ಲ. ನಮ್ಮ ಮನೆಯವ್ರಿಗೂ ಫೋನ್ ಮಾಡಿ, ಸರ್ ಫ್ಯಾಮಿಲಿ ಫುಲ್ ಬನ್ನಿ ಸರ್, ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಬನ್ನಿ ಸರ್ ಅಂತಂದ್ರೆ ನಾವ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನಮ್ಮ ಮನೆಯವರು, ಮಕ್ಕಳು, ನಾನು ಎಲ್ಲರೂ ಹೋಗಿದ್ವಿ. ನಾನು ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಪತ್ರಿ ಸರ್ ಅವರು, ಒಂದ್ ನಿಮಿಷ ಯೂಟ್ಯೂಬ್ ಅಲ್ಲಿ ನಾನು ನೋಡಿದ್ದೆ ಮೇಡಮ್. ಅಂದ್ರೆ ಪತ್ರಿ ಸರ್ ಅವರು ಎಲ್ಲರಿಗೂ ಊಟ ಬಡಿಸೋದು ನಾನು ನೋಡಿದ್ದೆ ಮೇಡಮ್. ಅವರು ನಾನ್ ಅದು ನೋಡಿ ಅನ್ಕೊಂತಿದ್ದೆ, ನನಗೆ ಪತ್ರಿ ಸರ್ ಅವ್ರ ಕೈಯಿಂದ ಊಟ ಮಾಡಕ್ ಸಿಗುತ್ತಾ? ಅಷ್ಟೊಂದು ಪುಣ್ಯ, ಅಷ್ಟೊಂದು ಅದೃಷ್ಟ ನನ್ಗಿದೀಯಾ? ಅವ್ರೆಲ್ಲಿ, ನಾನೆಲ್ಲೂ ಅವ್ರನ್ನ ಮೀಟೇ ಆಗಿಲ್ಲಲ್ಲ ಅಂತ ನನ್ ಮನ್ಸಲ್ಲಿ ಒಂದಿತ್ತು. ಮತ್ತೆ ಅವರು ಲೈವ್ ಅಲ್ಲಿ ಫ್ಲೂಟ್ ಪ್ಲೇ ಮಾಡ್ತಿದ್ರಲ್ವಾ, ಅದು ನನ್ ನೋಡ್ಬೇಕು, ಆ ಧ್ಯಾನ ನೋಡ್ಬೇಕು ಅನ್ನೋ ತುಂಬಾ ಇಷ್ಟ ಇತ್ತು. ಆದ್ರೆ ಜಾಸ್ತಿ ಸುತ್ತಾಡ್ತಾರೆ ಅವರು. ಅಂತ ಸಮಯದಲ್ಲಿ ನಮ್ಗೆಲ್ಲಾಗುತ್ತೆ, ಎಲ್ಲಿ ನೆನೆಸ್ಕೊಂಡ್ರೆ ಅಲ್ಲಿ ಹೋಗೋಕ್ ಆಗಲ್ಲಲ್ಲ ಅಂತ ಅದು ಅನ್ಕೊಂತಿದ್ದೆ. ಮತ್ತೆ ಅವಾಗ ಬುದ್ಧ ಪೌರ್ಣಿಮೆಗೆ ಹೋದ್ವಿ. ಬುದ್ಧ ಪೌರ್ಣಿಮೆಗೆ ಹೋದ್ಮೇಲೆ ಅಲ್ಲಿ ಲೈವ್ ಅಲ್ಲಿ ಪತ್ರಿ ಸರ್ ಫ್ಲೂಟ್ ಪ್ಲೇ ಮಾಡಿದ್ದು ನೋಡ್ಬಿಟ್ಟೆ. ಅದೊಂದು ಆಸೆ ನನ್ಗೆ ನೆರವೇರ್ತು. ಮತ್ತೆ ಅದಾದ್ಮೇಲೆ ಬೆಳಿಗ್ಗೆ ತಿಂಡಿಗೆ ಹೋದ್ವಿ. ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ನಮ್ಮ ಕ್ಯೂ ಅಲ್ಲೇ ಪತ್ರಿ ಸರ್ ಬಡಿಸ್ತಾ ಇದ್ದಾರೆ.
ಅದು ನನಗ್ ಗೊತ್ತಿಲ್ಲ. ಎಲ್ಲರೂ ಆ ಕಡೆ ಈ ಕಡೆಯಿಂದ ಬಂದು ನಮ್ಮ ಕ್ಯೂ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಯಾಕೆ ಆ ಕಡೆ ಈ ಕಡೆ ಬಂದು ಹಿಂಗ್ ಜಾಯಿನ್ ಆಗ್ತಿದ್ದಾರೆ ಅಂತ ನನಗೂ ಅದು ಫಸ್ಟ್ ನಾನು ಇಂಥ PSSM ಅಲ್ಲಿ ಇಂಥ ಒಂದು ಪ್ರೋಗ್ರಾಮ್‌ಗೆ ಹೋಗಿರೋದಂದ್ರೆ ಅದೇ ಫಸ್ಟ್ ಟೈಮ್ ನಾನಿನ್ನ ಈ ತರ ಗೊತ್ತಿಲ್ಲ ನನ್ಗೇನು ಹೇಗಿರುತ್ತೆ ಅಂತ. ಆ ಕಡೆ ಕ್ಯೂ, ಈ ಕಡೆ ಕ್ಯೂ ಎಲ್ಲ ಸೇರಿ ನಮ್ ಕ್ಯೂ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಯಾಕೆ ಈ ಜನ ಹಿಂಗ್ ಬಂದು ಹಿಂಗ್ ಜಾಯಿನ್ ಆಗ್ತಿದ್ದಾರೆ ಅಷ್ಟೊಂದು ಫ್ರೀ ಇದ್ರೆ ಅಂತಂದ್ರೆ, ಅಲ್ಲಿ ನಮ್ ಮುಂದೆ ಇರೋರು ಹೇಳಿದ್ರು, "ಈ ಕ್ಯೂನಲ್ಲಿ ಪತ್ರಿ ಸರ್ ಬಡಿಸ್ತಾ ಇದ್ದಾರೆ. ಅದಕ್ಕೆ ಅವ್ರೆಲ್ಲರೂ ಇಲ್ಲಿ ಓಡ್ ಬರ್ತಾ ಇದ್ದಾರೆ" ಅಂತ ಅಂದ್ರು. ಮತ್ತೆ ತುಂಬಾ ಜನ ಆದ್ರು. ನಾನು ಮನ್ಸಲ್ಲೇ ಅನ್ಸ್ಕೊಂಡೆ, ಅವ್ರು ಸ್ವಲ್ಪ ಜನಕ್ಕೆ ಬಡಿಸಿ ಹೋಗ್ತಾರಲ್ವಾ? ನಾನ್ ಅವಾಗ ಅನ್ಕೊಂಡೆ, ಅಯ್ಯೋ! ಸರ್ ನಾನ್ ಹೋಗೋ ತನಕ ಇರ್ಬೇಕು, ನಾನ್ ಹೋಗೋ ತನಕನೂ ಇರ್ಬೇಕು ಅಂತ. ಯಾಕಂದ್ರೆ ಅಷ್ಟೊಂದು ಕ್ರೌಡ್ ಇದೆ ಅಲ್ಲಿ. ನನ್ಗ್ ಸಿಗುತ್ತಾ ಇಲ್ವಾ ಅನ್ನೋ ತರ ನನ್ಗೆ ಅನಿಸ್ತಾ ಇದೆ. ನಾನ್ ಹೋಗೋ ತನಕ ಸರ್ ಇರ್ಬೇಕು, ನಾನ್ ಹೋಗೋ ತನಕ ಇರ್ಬೇಕು ಅಂತ ಅಂದ್ರೆ ಇದ್ರು ಸರ್ರು. ನಾನ್ ಸುಮ್ನೆ ಇಲ್ಲಿ ಪ್ಲೇಟ್ ಇಟ್ಟಿದ್ದೀನಿ. ಅವ್ರು ಏನ್ ಬಡಿಸ್ತಾ ಇದಾರೋ, ಎಷ್ಟು ಬಡಿಸ್ತಾ ಇದಾರೋ ನನ್ಗೇನು ಗೊತ್ತಿಲ್ಲ. ಸುಮ್ನೆ ಸರ್ ಕಣ್ಣಿಟ್ಟು ನೋಡ್ತಾ ನಿಂತ್ಕೊಂಡಿದ್ದೀನಿ ನಾನು. ಸುಮ್ನೆ ಅವ್ರು ಸಾಕು ಅಂದಿಲ್ಲ, ಬಡ್ಸು ಅಂದಿಲ್ಲ. ಸುಮ್ನೆ ಪ್ಲೇಟ್ ಒಂದ್ ಹಿಂಗ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸರ್ ಮುಂದೆ ಹಿಂಗ್ ನಿಂತ್ಕೊಂಡಿದ್ದೀನಿ ಅಷ್ಟೇ. ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣು ರೆಪ್ಪೆ ಹಿಂಗ್ ಹೊಡ್ದಂಗೆ ನೋಡ್ತಾನೆ ಇದ್ದೀನಿ. ಯಾರೋ ವಾಲಂಟಿಯರ್ ಬಂದು ಮೇಡಮ್ ನಡ್ರಿ ಅಂತ ನನ್ನನ್ನ ತೆಲ್ಲಿದ್ದಾರೆ. ಆ ರೀತಿ ಅಲ್ಲೇ ನಿಂತ್ಕೊಂಡ್ ಬಿಟ್ಟಿದ್ದೀನಿ. ಅದೊಂದು ನನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಮತ್ತೆ ಪತ್ರಿ ಸರ್ ಅವರು ತುಂಬಾ ವರ್ಷಗಳ ಹಿಂದೆ ಅವರು ಇಲ್ಲಿ ಒಂದು ಧ್ಯಾನ ಪ್ರೋಗ್ರಾಮ್ ನಡೆಸಿದ್ರು ಅವರು. ಶ್ರೀನಿವಾಸ್ ಬಾಬು ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಇಲ್ಲಿ ಅವರು ತುಂಬಾ ಸೀನಿಯರ್ ಮಾಸ್ಟರ್ ಹಿರಿಯೂರಲ್ಲಿ. ಅವ್ರ ಮನೆ ನಮ್ಮ ಅತ್ತೆ ಮನೆ ಎದುರುಗಡೆ ಇತ್ತು. ಅವ್ರ ಮನೆ ಎದುರುಗಡೆನೆ ನಾವಿದ್ವಿ. ಅವ್ರ ಮನೆಗೆ ಅವ್ರು ಬರೋರು ಪತ್ರಿ ಸರ್. ಯಾರೋ ಇವ್ರು ಗುರುಗಳು ಬಿಡು ಅಂತ ನಾವು ಬರೋದು ಅವ್ರ ಮನೆಗೆ. 1 ದಿನ 2 ದಿನ ಉಳ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಯಾರೋ ಬಿಡು ಯಾರೋ ಗುರುಗಳಂತ ನಾವ್ ಒಂದಿನಾನು ಹೋಗಿ ನೋಡಿಲ್ಲ. ಆಮೇಲೆ ನೋಡು ಇಂಥ ಗುರುಗಳು ನಮ್ ಮನೆ ಮುಂದೆ ಇಟ್ಕೊಂಡು ದಿನಾ ಬರ್ತಿದ್ರು. ಒಂದಿನಾನು ನಾವು ಹೋಗಿ ಅವ್ರನ್ನ ಮೀಟ್ ಆಗಿಲ್ಲ. ಇವಾಗ ಅವ್ರ್ ನೋಡ್ಬೇಕು ಅಂತ ಎಲ್ಲೆಲ್ಲೋ ಓಡೋಗ್ತೀವಿ ಅಂತ ಅನ್ಕೊಂಡ್ವಿ ಮಾಸ್ಟರ್ಸ್. ಮತ್ತೆ ಇಲ್ಲಿ 3, 4 ಸರಿ ಇಲ್ಲಿ ಬಂದಿದ್ರು ಸರ್. ಇಲ್ಲಿ ಪ್ರೋಗ್ರಾಮ್ ಆದ್ವು. ಇಲ್ಲಿ ಒಂದ್ 2, 3 ಸರಿ ನೋಡಿದೀನಿ ಹಿರೂರಲ್ಲಿ ಮತ್ತೆ ಪಿರಮಿಡ್ ವ್ಯಾಲಿಯಲ್ಲಿ. ಅದೊಂದು ಅನುಭವ ನನಗೆ ಪತ್ರಿ ಸರ್ ಅವರಿಂದ. ಅಷ್ಟೇ, ನಾನು ತುಂಬಾ ವರ್ಷ ಆಗಿಲ್ವಲ್ಲ ಧ್ಯಾನಕ್ ಬಂದು. ಹಾಗಾಗಿ ಸ್ವೀಟ್ ಮೆಮೊರಿ ಅಂದ್ರೆ ಇದೊಂದು ನನ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಅನುಭವಗಳನ್ನ ಶೇರ್ ಮಾಡ್ಕೊಂಡ್ರಿ. ಮಾಸ್ಟರ್, ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಈ ತರ ನಾವು ಒಂದೊಂದು ಹೇಳ್ತಾ ಇದ್ರೆ ಒಂದೊಂದು ಅಕ್ಷಯ ಪತ್ರಿ ತರ ಬರ್ತಾನೆ ಇರುತ್ತೆ ಆನ್ಸರ್ಗಳು. ಅದರಿಂದ ನಮಗೂ ಖುಷಿ ಇರುತ್ತೆ, ಮೇಡಮ್ಗೂ ಇನ್ನೂ ಖುಷಿ ಅವ್ರಿಗೆ ಹೇಳ್ಕೊಡುತ್ತೆ. ಹಾಗಾಗಿ ನೀವು ಯಾರಾದ್ರೂ ಮಾತಾಡ್ಬೇಕು ಅನ್ಸಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮೇಡಮ್ ರೆಡಿ ಇದ್ದಾರೆ ಹೇಳಕ್ಕೆ. ಏನ್ ಮೇಡಮ್? ಯಾರು ಇಲ್ಲ ಅನ್ಸುತ್ತೆ ಮೇಡಮ್, ಯಾರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪರವಾಗಿ ನಿಮ್ಗೆ ಮತ್ತೆ ಧನ್ಯವಾದಗಳನ್ನು ಹೇಳ್ತೀನಿ. PSSM ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಆವಾಗ ಬರ್ತಾ ಇರಿ ಮೇಡಮ್, ಇನ್ನೂ ಅನುಭವಗಳು ತುಂಬಾ ಇರ್ತವೆ, ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇದು ಬೇರೆಯವ್ರಿಗೆ ಸ್ಫೂರ್ತಿ ಆಗತ್ತೆ ಅಂತ ಅರ್ಥ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಮತ್ತು ಎಲ್ಲರೂ ಥ್ಯಾಂಕ್ ಯು. ನನಗೆ ಈ ಅವಕಾಶ ಸಹ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತು ನಾವು ಧ್ಯಾನ ಕೂತ್ಕೊಳ್ಳೋಣ. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರ ಮಾಡ್ಕೊಂಡು ಧ್ಯಾನ ಸ್ಥಿತಿಯನ್ನು ಕೂತ್ಕೊಳ್ಳೋಣ. 2 ಕೈ ಬೆರಳುಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಕ್ರಾಸ್ ಮಾಡಿ, ಕಣ್ಣುಗಳನ್ನ